ಆವತ್ತಲ್ಲಿ ಹಠ ಹಿಡಿದು ಕೂತ್ಬಿಟ್ರು. ಇದಕ್ಕೆ ಪೂಜೆಯ ವ್ಯವಸ್ಥೆ ಮಾಡುವವರೆಗೂ ನಾನು ಇಲ್ಲಿಂದ ಕದಲೋದಿಲ್ಲ ಅಂತ ಯಾವ ಕರ್ನಾಟಕ ರಾಮನ ಕಾರ್ಯಕ್ಕೆ ಸದಾ ಮುಂದೆ ನಿಂತಿತ್ತೋ ಅದೇ ಕರ್ನಾಟಕ ಇವತ್ತು ಜೈ ಶ್ರೀರಾಮ್ ಘೋಷಣೆ ಕೇಳಿದ್ರೆ ಉರಿದು ಬೀಳುವಂತ ನಾಯಕರುಗಳನ್ನ ನೋಡ್ತಾ ಇದೆ. ದುರಂತಕಾರಿ ಸಂಗತಿ. ಮಂದಿರ್ ವಹಿ ಬನಾಯಂಗೆ ಅಂತ ಆನಂತರದ ದಿನ ಜೋರಾಗಿ ಘೋಷಣೆ ಕೂಗ್ತಾ ನಿಂತಂತವ್ರು. ಮಂದಿರ್ ವಹಿ ಬನಾಯಂಗೆ, ತಾರೀಖ್ ಬಿ ಬತಾಯಂಗೆ. ಸರ್ಕಾರದ ಕಡೆಯಿಂದ ₹1 ಕೊಡಲ್ಲ, ನನಗೆ ಸೋಮನಾಥ ಮಂದಿರ ಪುನರ್ ನಿರ್ಮಾಣ ಆಗೋದು ಇಷ್ಟ ಇಲ್ಲ ಅಂದವರು ಜವಾಹರ್ಲಾಲ್ ನೆಹರು. ರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹಿಸಿದ್ಯಾರು? VHP, RSS ಮತ್ತು ಭಾಜಪದವರು, ಅಂದ್ರೆ ಬಿಜೆಪಿಯವರು. ರಾಮ ಮಂದಿರ ಆಗಬಾರದು ಅಂತ ಕೋರ್ಟ್ ನಲ್ಲಿ 26 ಲಾಯರ್ಗಳು ಹೋರಾಟ ಮಾಡಿದ್ರಲ್ಲ, ಆ ಲಾಯರ್ಗಳ ಲೀಡರ್ ಯಾರು? ಕಪಿಲ್ ಸಿಬ್ಬಲ್, ಕಾಂಗ್ರೆಸ್ ಲೀಡರ್. ಕರಸೇವಕರಿರ್ಲಿ, ಒಂದು ಪಕ್ಷಿ ಕೂಡ ಆ ಕಟ್ಟಡದ ಮೇಲೆ ಹಾರಾಡೋದಿಲ್ಲ ಅಂತ. ಪಕ್ಷಿ ಏನು, ಈಗ ನಮ್ಮವರೆಲ್ಲ ಹತ್ತಲ್ಲೊಂದು ಧ್ವಜನೂ ಹಾಕ್ಕೊಟ್ಟಿದ್ದಾರೆ. ರಾಮ್ ಲಲ್ಲಾ ಹಮ್ ಆಯಂಗೆ, ಮಂದಿರ್ ವಹಿ ಬನಾಯಂಗೆ ಅಂತ ಉಮಾಭಾರತಿ ಅವ್ರ ಟೀಮ್ ಘೋಷಣೆ ಕೂತ್ಕೊಂಡು ಗುಂಡು ಹಾರಿಸಿದ ತಕ್ಷಣ ಎಲ್ಲರೂ ಚಲ್ಲಾಪಿಲ್ಲಿಯಾಗಿ ಚದುರು ಬಿದ್ರು. ಈ ಪೊಲೀಸರೆಲ್ಲ ಮೇಲ್ ಹತ್ತಿ ತೆಗಿಬೇಕು ಅಂತ ಹೋದ್ರೆ ಆ ಧ್ವಜವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಮಂಗ ನಿಂತು ಬಿಟ್ಟಿತ್ತಂತ. ಟ್ರೀಟ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಇದು ಚದುರಿಸಬೇಕು ಅಂತ ಮಾಡಿದ ಫೈರಿಂಗ್ ಅಲ್ಲ, ಸಾಯಿಸಬೇಕು ಅಂತಾನೆ ಮಾಡಿದ ಫೈರಿಂಗ್. VP ಸಿಂಗರ ಹೆಂಡತಿ VP ಸಿಂಗರಿಗೆ ಹೇಳಿದ್ರಂತೆ, ಇನ್ನು ಮುಂದೆ ರಾಮಸೇವಕರಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನಿರಲ್ಲ ಅಂತ. ಗಾಜಿಯಾಬಾದ್ನಲ್ಲಿ ಪೊಲೀಸರ ಹೆಂಡತಿಯರು ಬೀದಿಗೆ ಬಂದು ಸರ್ಕಾರದ ವಿರುದ್ಧ, ಮುಲಾಯಂ ಸಿಂಗರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿದ್ರು. ಇದು ನಿಜವಾಗ್ಲೂ ಬದಲಾವಣೆ ತಂದಂಥದ್ದಿಲ್ಲ. ಈ ಕಟ್ಟಡದ ಕೆಳಗೆ ದೇವಸ್ಥಾನ ಇರೋದು ನಿಶ್ಚಿತ ಅಂತ KK ಮೊಹಮ್ಮದ್ರು ಹೇಳಿದ್ರು. ಇಷ್ಟೆಲ್ಲ ಇತಿಹಾಸ ಇದ್ದ ರಾಮ ಮಂದಿರವನ್ನ ಹಿಂದೂಗಳಿಗೆ ಸೇರಿದ್ದೇ ಅಲ್ಲ ಅಂದ್ಬಿಟ್ರು. ಮಿತ್ರ, ಈ ಕಾರ್ಯಕ್ರಮ ನಾವು ಹಿಂದೆ ಮಾಡಿದ್ವಿ, ಬಹಳ ಹಿಂದೆ ಕರಸೇವಕರಿಗೆ ಒಂದು ಸನ್ಮಾನ ಅಂತ ಮಾಡಿದ್ವಿ. ರಾಮನಾಡಿನ ಹನುಮ ಯಾರು ಅಂತ ಕೇಳಿದ್ರೆ, ಅಥವಾ ರಾಮ ಕಾರ್ಯದ ಹನುಮ ಯಾರು ಅಂತ ಕೇಳಿದ್ರೆ ಕರಸೇವಕ ಅಂತ ನಾವು ತುಂಬ ಶ್ರದ್ಧೆಯಿಂದ ಭಾವಿಸ್ತೀವಿ. ಯಾಕೆ ರಾಮ ಕಾರ್ಯದ ಹನುಮ ಅಂತ ಭಾವಿಸ್ತೀವಿ ನಮ್ಮನ್ನ ಅಂತಂದ್ರೆ, ವಿಶೇಷವಾಗಿ ಕರ್ನಾಟಕಕ್ಕೂ ರಾಮನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಂಗೆ ತುಂಬ ಜನ ತಮಾಷೆ ಮಾಡ್ತಿರ್ತಾರೆ, ಉತ್ತರ ಭಾರತದವರಿಗೂ ದಕ್ಷಿಣ ಭಾರತದವರಿಗೂ ಒಂದು ಗಲಾಟೆ ಯಾವಾಗಲೂ ಇದೆ. ಎಲ್ಲ ದೇವರು ಉತ್ತರ ಭಾರತದಲ್ಲೇ. ರಾಮ ಉತ್ತರ ಭಾರತ, ಕೃಷ್ಣ ಉತ್ತರ ಭಾರತ, ಶಿವ ಹಿಮಾಲಯದಲ್ಲೇ ಇರ್ತಾನೆ, ಕೈಲಾಸದಲ್ಲಿ ಇರ್ತಾನೆ. ಎಲ್ಲ ಉತ್ತರಕ್ಕೆ ದಕ್ಷಿಣಕ್ಕೆ ಇಲ್ವಲ್ಲ ಅಂತ ತಮಾಷೆ ಮಾಡುವಾಗ ನಾನು ಉತ್ತರ ಭಾರತದವ್ರ ಜೊತೆ ಜಗಳ ಮಾಡೋದಿದೆ. ನಿಮ್ಮ ರಾಮ ಉತ್ತರ ಭಾರತದವನು ಸರಿಯಪ್ಪ, ಆದರೆ ಇಡೀ ರಾಮಾಯಣ ಕಂಪ್ಲೀಟ್ ಆಗಿದ್ದೆ ದಕ್ಷಿಣ ಭಾರತದ ಆಂಜನೇಯ ಬಂದ ಮೇಲೆ, ಎಲ್ಲಿ ಹೋದ್ರೆ ಕಂಪ್ಲೀಟ್ ಆಗ್ತಿರ್ಲಿಲ್ಲ ಅಂತ. ಸೀತೆಯನ್ನು ಕಳಕೊಂಡು ರಾಮ ವಿಲಪಿಸ್ತಾ ಇರಬೇಕಾಗಿತ್ತು. ಮತ್ತು ಸೀತೆಯನ್ನ ರಾಮ ಸೇರ್ಲಿಲ್ಲ ಅಂತಂದಿದ್ರೆ, ಅಥವಾ ಸೇರ್ಕೊಳ್ಳಿಲ್ಲ ಅಂದಿದ್ರೆ ಅವನು ವಾಪಸ್ ಅಯೋಧ್ಯೆಗೆ ಬರ್ತಿರ್ಲಿಲ್ಲ. ಅಯೋಧ್ಯೆಗೆ ಬರ್ತಿರ್ಲಿಲ್ಲ ಅಂತಂದ್ರೆ ಅಲ್ಲಿ ಭರತ ಮರುದಿನ ಅಲ್ಲಿ ತನ್ನ ಪ್ರಾಣಾರ್ಪಣೆ ಮಾಡ್ತಿದ್ದ, ಪ್ರಾಣ ತ್ಯಾಗ ಮಾಡ್ತಿದ್ದ. ಹೀಗಾಗಿ ರಾಮಾಯಣ ಹೀಗೆ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಕಂಪ್ಲೀಟ್ ಆಗ್ಲಿಕ್ಕೆ ಕರ್ನಾಟಕವೇ ಬೇಕಾಯ್ತು ಅಂತ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ರಾಮ ಮಂದಿರ ಕಂಪ್ಲೀಟ್ ಆಗ್ಲಿಕ್ಕೂ ಕರ್ನಾಟಕವೇ ಬೇಕಾಯ್ತು. ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ರಾಮಲಲ್ಲಾ ವಿಗ್ರಹ ಬಂತಲ್ಲ, ರಾಮಲಲ್ಲಾ ವಿಗ್ರಹ ಅಲ್ಲಿಗೆ ಬಂದಾಗ ಅಚಾನಕ್ಕಾಗಿ ಎಲ್ಲಿಂದಲೋ ಧುತ್ತೆಂದು ಪ್ರತ್ಯಕ್ಷವಾದ ಆ ರಾಮಲಲ್ಲಾ ವಿಗ್ರಹ ಅವತ್ತು ಎಲ್ಲರೂ ಅದನ್ನು ನೋಡಿದ್ರು, ಪೂಜೆ ಮಾಡಿದ್ರು, ಹೊರಟು ಬಿಟ್ಟಿದ್ರು. ಆದರೆ ನಮ್ಮ ಪೇಜಾವರ ಶ್ರೀಗಳು ಅನೇಕ ಬಾರಿ ಆಂಜನೇಯನ ಅವತಾರವೇ ಇರಬಹುದು ಅಂತ ಅನ್ಸುತ್ತೆ. ಗೊತ್ತಿಲ್ಲ ಯಾರಿಗೆ ಹೇಗೆ ಏನಾಗ್ಬೋದು, ಎಂಥ ಪ್ರೇರಣೆ ಸಿಕ್ಕಿತ್ತವರಿಗೆ ಅಂತಂದ್ರೆ, ಅವತ್ತಲ್ಲಿ ಹಠ ಹಿಡಿದು ಕೂತ್ಬಿಟ್ರು. ಇದಕ್ಕೆ ಪೂಜೆಯ ವ್ಯವಸ್ಥೆ ಮಾಡುವವರೆಗೂ ನಾನು ಇಲ್ಲಿಂದ ಕದಲೋದಿಲ್ಲ ಅಂತ ಗಂಟೆಗಟ್ಟಲೆಯಲ್ಲಿ ಕೂತ್ಬಿಟ್ರು. ಕೊನೆಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೂಡ ಅಲ್ಲಿಯೇ ಧಾವಿಸಿ ಬಂದು, ದಯಮಾಡಿ ಹೊರಡಿ, ಪೂಜೆಗೆ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಯಾರು ಪೂಜೆಗೆ ಅಂತ ತೋರಿಸಿದ್ರೋ ಅವ್ರಿಗೆ ಜವಾಬ್ದಾರಿನ ಕೊಟ್ಟು ಅಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿದ್ರಲ್ಲ. ಯಾವ ರಾಮನಿಗೆ ಪೂಜೆಯೇ ನಿಂತೋಗಿತ್ತೋ, ರಾಮಲಲ್ಲಾನ ವಿಗ್ರಹಕ್ಕೆ ಪೂಜೆ ಆಗುವಂತ ಆ ಒಂದು ಪರಂಪರೆಯನ್ನು ಆರಂಭಿಸಿ ಇಡೀ ಮೂವ್ಮೆಂಟ್ಗೆ ಒಂದು ಶಕ್ತಿಯನ್ನು ತುಂಬಿದ್ಯಾರು ಅಂತಂದ್ರೆ ಕರ್ನಾಟಕದ ಸಾಧುಗಳು. ಇವತ್ತಿಗೂ ಕೂಡ ಕರ್ನಾಟಕಕ್ಕೆ ಅದಕ್ಕೆ ಅವಿನಾಭಾವ ಸಂಬಂಧ ಅಂತ ಈ ಕಾರಣಕ್ಕೆ ಹೇಳ್ತೀನಿ. ನಮ್ಮನ್ನು ಬಿಟ್ಟು ರಾಮ ಮಂದಿರದ ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ 4 ವರ್ಷಗಳ ಹಿಂದೆ ನಮಗೆ ವರ್ಡಿಕ್ ಬಂದು ಅಲ್ಲಿ ಭೂಮಿ ಪೂಜನ ಆಗುವಾಗ ನಾವು ಕರಸೇವಕರನ್ನ ಕರೆದು ಸನ್ಮಾನ ಮಾಡಿದ್ವಿ. ಈಗ ತುಂಬ ಜನ ಸನ್ಮಾನ ಮಾಡ್ತಿದ್ದಾರೆ. ಕರಸೇವಕರು ಅಕ್ಷತೆ ಹಂಚಬೇಕಾದ್ರೆ ಅವರಿಗೆ ಸನ್ಮಾನ ಆಗುತ್ತೆ. ಎಲ್ಲಾದರೂ ಏನಾದರೂ ಕಾರ್ಯಕ್ರಮ ಆಗುವಾಗ ಕರಸೇವಕರು ಅನ್ನೋದಕ್ಕೆ ವಿಶೇಷವಾದ ಗೌರವ ಕೊಡ್ತಾರೆ. ಹೀಗಾಗಿ ನಾವು ಸ್ವಲ್ಪ ಹಿಂದೆ ಇದ್ವಿ. ಆದರೆ ಯಾವಾಗ
ಕರಸೇವಕರನ್ನ ಜೈಲಿಗಟ್ಟಬೇಕು ಅಂತ ಸರ್ಕಾರ ನಿಶ್ಚಯ ಮಾಡ್ತೋ, ಆಗ ಇದಕ್ಕೊಂದು ಸರಿಯಾಗಿರುವಂಥ ಸೂಕ್ತವಾದ ಮತ್ತು ಹಿಂದೂಗಳಿಗೆ ಸೂಟ್ ಆಗುವಂಥ ಪರಮ ಸಾತ್ವಿಕವಾಗಿರುವಂಥ ಪ್ರತಿಭಟನೆ ಒಂದು ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿ ಏನು ಅನ್ಕೊಂಡಿದ್ವಿ ಅಂತಂದರೆ, ರಾಜ್ಯದ ಮೂಲೆ ಮೂಲೆಯಲ್ಲಿ ಏಕಕಾಲಕ್ಕೆ ಕರಸೇವಕರನ್ನ ವೇದಿಕೆಗೆ ಕರೆಸಿ ಅದು ಯಾರು ಜೈಲಿಗಡ್ತಾರೋ ಅಟ್ಲಿ ಇಡೀ ಹಿಂದೂ ಸಮಾಜ ಕರಸೇವಕರೊಂದಿಗಿದೆ ಅಂತ ತೋರಿಸಬೇಕಾದಂಥ ಅಗತ್ಯ ಇದೆ ಅಂತ. ಇವತ್ತು ನನಗೆ ಅಷ್ಟು ಸಂಖ್ಯೆಯ ಕರಸೇವಕರನ್ನ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ನೋಡಿದಾಗ ಈ ಕಾರಣಕ್ಕೆ ಬಹಳ ಸಂತೋಷ ಅನ್ಸುತ್ತೆ. ಯಾವ ಪರಿಯ ದೌರ್ಭಾಗ್ಯ ಕರ್ನಾಟಕದ್ದು ಅಂತ. ಯಾವ ಕರ್ನಾಟಕ ರಾಮನ ಕಾರ್ಯಕ್ಕೆ ಸದಾ ಮುಂದೆ ನಿಂತಿತ್ತೋ ಅದೇ ಕರ್ನಾಟಕ ಇವತ್ತು ಜೈ ಶ್ರೀರಾಮ್ ಘೋಷಣೆ ಕೇಳಿದ್ರೆ ಉರಿದು ಬೀಳುವಂತ ನಾಯಕರುಗಳನ್ನು ನೋಡ್ತಾ ಇದೆ. ದುರಂತಕಾರಿ ಸಂಗತಿ. ರಾಮ ಕಾರ್ಯಕ್ಕೆ ಭಾಗವಹಿಸಿದವರನ್ನ ಜೈಲಿಗೆ ತಳ್ಳುವಂತ ಪ್ರಕ್ರಿಯೆಗೆ ಕರ್ನಾಟಕ ಬಂದು ನಿಂತಿದ್ರೆ ನೋವಿನ ಸಂಗತಿ. ಇಷ್ಟಕ್ಕೆ ನಿಲ್ಲದಿಲ್ಲ ಮಿತ್ರರೇ, ಇವತ್ತಂತೂ ಎಲ್ಲಿವರೆಗೂ ಹೇಳಲಾಗಿದೆ ಅಂತಂದ್ರೆ, ಒಬ್ಬ ನಾಯಕ ಅಂತ ಕರೀಲಿಕ್ಕೆ ಇಚ್ಛೆ ಪಡಲ್ಲ, ಪೊಲಿಟಿಕಲ್ ಲೀಡರ್ ಒಬ್ಬ ಇವತ್ತೇನು ಹೇಳಿದ್ದಾನೆ ಅಂತಂದ್ರೆ, ಗೋಧ್ರಾ ಮಾದರಿಯಲ್ಲಿ ಟ್ರೈನ್ ಇನ್ಸಿಡೆಂಟ್ ನಡಿಬಹುದು, ರಾಮ ಸೇವಕರು ಹೋಗುವಂತ ರಾಮ ಭಕ್ತರು ಹೋಗುವಂತ ಟ್ರೈನಿಗೆ ಬೆಂಕಿ ಹಚ್ಚುವ ಸಾಧ್ಯತೆಗಳಿವೆ ಅಂತ ಒಬ್ಬ ಲೀಡರ್ ಹೇಳ್ತಾನೆ ಅಂತಂದ್ರೆ ಏನು ದುರಂತಕಾರಿ ಸಂಗತಿ ಇದು. ಎಲ್ಲಿಂದ ಗೊತ್ತಾಗಿದೆ ನಿಮ್ಗೆ ಅಂತ ಕೇಳಿದ್ರೆ, ನನಗೆ ಬೇಕಾಗಿರುವಂತ ಸೋರ್ಸ್ನಿಂದ ಈ ಮಾಹಿತಿ ಸಿಕ್ಕಿದೆ ಅಂತ. ನನಗೊಂದು ಪತ್ರಿಕೆಯವರು ಕೇಳಿದ್ರು, ಒಂದು ಟಿವಿ ಮೀಡಿಯಾದವ್ರು ಕೇಳಿದ್ರು, ನೀವೇನು ಹೇಳಕ್ ಬಯಸ್ತೀರಾ ಅಂತ. ತಕ್ಷಣ ಇಂಟೆಲಿಜೆನ್ಸ್ ಅವ್ರು ಎತ್ತಕೊಂಡು ಹೋಗಿ 4 ಬಡೀರಿ ಅವನಿಗೆ, ನಿಮ್ ಸೋರ್ಸ್ ಏನು ಅಂತ ಕೇಳಿ. ಯಾಕಂದ್ರೆ ಇದು ದೇಶದ ಜನರ ರಕ್ಷಣೆಯ ಪ್ರಶ್ನೆ ಅಲ್ಲ, ಇದು ಇಂಟರ್ನಲ್ ಸೆಕ್ಯೂರಿಟಿಯ ಪ್ರಶ್ನೆ. ನಾವು ಯಾರು ಈ ಕುರಿತಂತೆ ನೀವು ಎಳ್ಕೊಂಡು ಹೋದ್ರೆ ಪ್ರಶ್ನೆನೂ ಮಾಡಲ್ಲ, ಕರ್ಕೊಂಡೋಗಿ 4 ಬಡ್ದು ನಿಮ್ ಸೋರ್ಸ್ ಏನು ಅಂತ ಕೇಳಿ ಅಂತ ಅವ್ರಿಗೆ ಬಡಿಬೇಕಾಗಿದೆ, ಬೇರೆ ದಾರಿ ಇಲ್ಲ. ಇಂಟೆಲಿಜೆನ್ಸ್ ಅವ್ರು ಬಡಿದು ಬಾಯಿ ಬಿಡಿಸಬೇಕಾಗಿದೆ. ನನಗನ್ಸುತ್ತೆ ಅವ್ರ ಜೊತೆಗಾರ ಕೆಲವು ನಾಯಕರನ್ನೂ ಕರ್ಕೊಂಡೋಗಿ ಇಂಟೆಲಿಜೆನ್ಸ್ ಅವ್ರು ಸರಿಯಾಗಿ ಟ್ರೀಟ್ ಮಾಡಿ ಅವರಿಂದ ಇದನ್ನ ಪಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಇದು ಒಂದು ಹೇಳಬೇಕಾಗಿರುವಂಥ ಸಂಗತಿ. ಇನ್ನು ಎರಡನೇದು, ಈ ನಾಡಿನ ಪರಿಸ್ಥಿತಿ ಹಿಂಗಾಗಿರೋದಕ್ಕೆ ಒಂದು ದುಃಖ ಇದೆಯಲ್ಲ, ಈ ದುಃಖವನ್ನು ಮೀರಿ ಇವತ್ತು ಕರ್ನಾಟಕವನ್ನು ಕಟ್ಟಬೇಕಾದಂಥ ಅಗತ್ಯವೂ ನಮ್ಮದಿದೆ. ಮಿತ್ರರೇ, ರಾಮ ಮಂದಿರದ ಹೋರಾಟ ಒಂದೆರಡು ವರ್ಷಗಳದ್ದಲ್ಲ. ಕಳೆದ ನನಗನ್ಸುತ್ತೆ ಒಂದು 15-20 ದಿನಗಳಿಂದ ಟಿವಿಯಲ್ಲಿ 5 ಶತಮಾನಗಳ ಹೋರಾಟ ಅಂತ ಎಷ್ಟು ಸಲ ಕೇಳಿದ್ದೀವೋ ಗೊತ್ತಿಲ್ಲ. ಆದರೆ 5 ಶತಮಾನಗಳ ಹೋರಾಟಕ್ಕೆ ಅಂತ್ಯ ಸಿಕ್ಕಿದ್ದು ನನ್ನ ಮತ್ತು ನಿಮ್ಮ ಕಾಲದಲ್ಲಿ. ಏನು ಭಾಗ್ಯ ಇರಬೇಕು ನಮ್ದು. ನಾನು ಬಹಳ ಬಾರಿ ಅಂದ್ಕೊಳ್ತಿರ್ತೀನಿ, ನಾನು ರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹಿಸುವ ಯಾತ್ರೆ ನನ್ನ ಊರಿಗೆ ಸೂಲಿಬೇಲೆಗೆ ಬಂದಾಗ ಆ ಯಾತ್ರೆಯ ಜೊತೆಗೆ ನಮ್ಮೂರಿನ ಪೋಸ್ಟ್ ಆಫೀಸಿನ ಎದುರಿಗೆ ಒಂದು 150-200 ಮೀಟರ್ ಘೋಷಣೆ ಕೂತ್ಕೊಂಡು ಹೋಗಿದ್ದು ನೆನಪಿದೆ. ಚಿಕ್ಕ ಹುಡುಗನ ಘೋಷಣೆ ಕೂತ್ಕೊಂಡು ಹೋಗಿದ್ದು ನೆನಪಿದೆ. ಅಂದ್ರೆ ಇಟ್ಟಿಗೆ ಸಂಗ್ರಹದ ಆರಂಭದ ದಿನದಿಂದ ಹಿಡಿದು ಆ ಕಟ್ಟಡ ಉರುಳುವ ಕಾಲಕ್ಕೆ, ಆನಂತರ ವಿಸ್ತಾರವಾಗಿ ರಾಮ ಮಂದಿರ ಕಟ್ಟುವಂತ ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಬೆಳ್ಕೊಂಡು ಬಂದವರು. ಮಂದಿರ ವಹಿ ಬನಾಯಂಗೆ ಅಂತ ಆನಂತರದ ದಿನ ಜೋರಾಗಿ ಘೋಷಣೆ ಕೂಗ್ತಾ ನಿಂತಂತವ್ರು. ಹಂಗೆ ಮಾಡುವಾಗ್ಲೂ ಕೂಡ ಮಂದಿರ ಆಗುತ್ತಾ ಅಂತ ಯಾರಾದರೂ ಪ್ರಾಮಾಣಿಕವಾಗಿ ಕೇಳಿದ್ರೆ ಡೌಟಪ್ಪ. ಇವತ್ತಿನ ಲೀಡರ್ಗಳ ಮಧ್ಯೆ ಮಂದಿರ ಆಗೋ ಸಾಧ್ಯತೆ ಉಂಟಾ ಅಂತ ಅನ್ಕೊಳ್ತಿದ್ವಿ. ಆದರೆ ಎಂಥ ಕಾಲ ಬಂದ್ಬಿಡ್ತು ಅಂತಂದ್ರೆ, ನಮ್ಮ ಕಣ್ಣೆದುರಿಗೆ ಆ ಭವ್ಯವಾಗಿರುವಂಥ ಮಂದಿರ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಅಂತ ಆಡ್ಕೊಳ್ತಿದ್ರು ನಮಗೆ. ನಾವಿವಾಗ ಹೇಳ್ತೀವಿ ಮಂದಿರ್ ವಹಿ ಬನಾಯಂಗೆ ತಾರೀಖ್ ಬಿ ಬತಾಯಂಗೆ, ತಾಕತ್ತಿದ್ರೆ ಹೋಗ್ಬಾ, ಜನವರಿ 22ಕ್ಕೆ ಮಂದಿರ ಲೋಕಾರ್ಪಣೆ ಆಗತ್ತೆ ಅಂತ ಆಡಿಕೊಂಡವರಿಗೆ ಹೇಳಬಲ್ಲ ಮಟ್ಟಕ್ಕಾಗಿದ್ದೀವಿ ಇವತ್ತು ಅಂತ. ಇದು ಬಹಳ ಹೆಮ್ಮೆಯ ಸಂಗತಿ. ನನಗಂತೂ ಈ ವಿಚಾರಕ್ಕೆ ಹೆಮ್ಮೆ ಇದೆ. ಆದರೆ ಈ ಹೋರಾಟದ ಪರಿ ಇದೆಯಲ್ಲ, ಸಾಧಾರಣವಾದ ಹೋರಾಟ ಅಲ್ಲ. ಈ ಮಂದಿರದ ನಿರ್ಮಾಣಕ್ಕೋಸ್ಕರ, ಈ ಮಂದಿರದ ಪುನರ್ ನಿರ್ಮಾಣಕ್ಕೋಸ್ಕರ, ಮಂದಿರ ನಿರ್ಮಾಣ ಅಂತ ಕರೆಯಲ್ಲ ನಾನು, ಪುನರ್ ನಿರ್ಮಾಣ. ಇನ್ಫ್ಯಾಕ್ಟ್ ಈ ಮಂದಿರ ಒಂದು ಬಾರಿ ಪುನರ್ ನಿರ್ಮಾಣಗೊಂಡಿರೋದಲ್ಲ. ಈ ಮಂದಿರವನ್ನ ಲವ ಕಟ್ಟಿದ್ದು ಅಂತ ಹೇಳ್ತಾರೆ. ಬಹಳ ಪ್ರಾಚೀನವಾಗಿರುವಂತ ಮಂದಿರ. ಕಾಲಕ್ರಮದಲ್ಲಿ ಅನೇಕ ರಾಜರುಗಳು ಇದನ್ನ ಪುನರ್ ನಿರ್ಮಾಣ ಮಾಡ್ತಾ ಬಂದ್ರು, ಇದಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಕೊಡ್ತಾ ಬಂದ್ರು. ಬಾಬರ್ನ ಆಕ್ರಮಣದ ಕಾಲಕ್ಕೆ ಬಾಬರ್ ತುಂಬಾ ಸ್ಪಷ್ಟವಾಗಿ ಒಂದು ಆಜ್ಞೆಯನ್ನು ಕೊಟ್ಟು ಈ ಮಂದಿರವನ್ನು ಕೆಡವಲಿಕ್ಕೆ ಹೇಳಿದ್ದ. ಅದರ ಆಧಾರದ ಮೇಲೆ ಮಂದಿರವನ್ನು ಕೆಡವಲಾಗಿತ್ತು.
ಅದಾದ ನಂತರ ಈ ಮಂದಿರದ ಪುನರ್ನಿರ್ಮಾಣಕ್ಕೆ ಪ್ರಯತ್ನ ಕಡಿಮೆ ಆಗಿದ್ದಲ್ಲ, ಹೆಣ್ಣು ಮಕ್ಕಳೇ ಹೋರಾಟ ಮಾಡಿದ್ದಿದೆ. ನಾನು 1930ರ ದಶಕದ ದಾಖಲೆಗಳನ್ನು ನೋಡ್ತಾ ಇದ್ದೆ. ಒಂದ್ಸಲ ಬೈರಾಗಿಗಳು ಬರ್ತಾರೆ ಅಯೋಧ್ಯೆಗೆ. ಬೈರಾಗಿಗಳು ಅಂದರೆ ವೈಷ್ಣವ ಪಂಥದ ಸಾಧುಗಳು ಅಯೋಧ್ಯೆಗೆ ಬರ್ತಾರೆ. ರಾಮನನ್ನ ಆರಾಧ್ಯ ದೈವ ಅಂತ ಭಾವಿಸುವಂಥ ಜನ ಅವರು ಅಯೋಧ್ಯೆಗೆ ಬಂದು ರಾಮ ಹುಟ್ಟಿದ ಜಾಗಕ್ಕೆ ಹೋಗಬೇಕು ಅಂತಂದಾಗ ಅಲ್ಲಿ ಮಾಂಸ ಸೇವನೆ ನಡೀತಾ ಇರುವಂಥ ನಮಾಜಿನ ಸದ್ದು ಕೇಳೋದನ್ನ ಅವ್ರಿಗೆ ಆಕ್ರೋಶ ಹೆಂಗೆ ನೆತ್ತಿಗೆ ಇರುತ್ತೆ ಅಂತಂದ್ರೆ ಅವರು ಊರಿನ ಜನಕ್ಕೆ ಬಂದು ಚೆನ್ನಾಗಿ ಬೈತಾರೆ. ನಿರ್ವೀರ್ಯರು ನೀವು, ಕೆಲಸಕ್ಕೆ ಬಾರದವರು ನೀವು ಅಂತ ಚೆನ್ನಾಗಿ ಬೈದಾಗ ಮರುದಿನ ದೊಡ್ಡ ಪ್ರಮಾಣದಲ್ಲಿ ಅಲ್ಲೊಂದು ದಂಗೆ ಎದ್ದು ಆ ಮಸೀದಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗತ್ತೆ. ಇವತ್ತೇನು ಕಟ್ಟಡ ನಾವು ಉರುಳಿಸಿದ್ದೀವಿ ಅಂತ ಮಾತನಾಡ್ತಿದ್ದೀವೋ ಇದು ಮೊದಲನೇ ಬಾರಿಗಲ್ಲ. 1930ರ ದಶಕದಲ್ಲೇ ಒಂದು ಬಾರಿ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡಿ ಮುಸಲ್ಮಾನರು ಅದರ ವಿರುದ್ಧ ತುಂಬ ದೊಡ್ಡ ಗಲಾಟೆ ಮಾಡಿ ಕೊನೆಗೆ ಬ್ರಿಟಿಷರು ಮಧ್ಯ ನಿಂತ್ಕೊಂಡು ಯಾರ್ಯಾರು ಆ ಊರಿನವರಿದ್ರೋ ಅಕ್ಕಪಕ್ಕದಲ್ಲಿದ್ರೋ ಅವರೆಲ್ಲರ ಮೇಲೂ ದಂಡ ಹಾಕ್ತಾರೆ. ನಾನು ದಂಡ ಹಾಕಿದವರೊಬ್ಬರ ಇಂಟರ್ವ್ಯೂ ಓದ್ತಾ ಇದ್ದೆ, ದಂಡ ಹಾಕಿಸಿಕೊಂಡವರ ಮನೆಯವರ ಇಂಟರ್ವ್ಯೂ. ಇವತ್ತು ನಾವು ಹೆಂಗೆ ರಾಮಸೇವಕರನ್ನ ಅಭಿನಂದಿಸ್ತಾ ಇದ್ದೀವೋ, ಆದರೆ ಈಗ ಅದಕ್ಕೋಸ್ಕರ ಹೋರಾಟ ಮಾಡಿದವರ ಮನೆಯವರಿದ್ದಾರೆ ಅಷ್ಟೇ. ಆ ಮನೆಯವರು ಹೇಳ್ತಾರೆ, ನನ್ನ ತಂದೆಗೆ 55 ರೂಪಾಯಿ ದಂಡ ಹಾಕಲಾಗಿತ್ತು, 55 ರೂಪಾಯಿ. ಆವತ್ತಿನ ದಿನಗಳಲ್ಲಿ 1 ರೂಪಾಯಿ ಅಂತಂದ್ರೆ ಇವತ್ತಿನ 11,000 ರೂಪಾಯಿಗಿಂತ ಜಾಸ್ತಿ. 55 ರೂಪಾಯಿ ಅಂತಂದ್ರೆ ಅವನ ಜೀವವೇ ಹೋಗುವಷ್ಟು ದೊಡ್ಡ ಮೊತ್ತ ಅದು. ಅವನು ಏನು ಮಾಡಬೇಕು ಅಂತ ತೋಚದೆ ಅವನು ಇದ್ದ ಬದ್ದದನ್ನೆಲ್ಲ ಮಾರಾಟ ಮಾಡಿ ಸರ್ಕಾರಕ್ಕೆ ದಂಡವನ್ನು ಕಟ್ಟಿ ಜೈಲಿನಿಂದ ವಾಪಸ್ ಬಂದ. ಇನ್ನೂ ಕೆಲವರು ಇನ್ಸ್ಟಾಲ್ಮೆಂಟ್ಗಳಲ್ಲಿ ವರ್ಷಗಟ್ಟಲೆ ದಂಡವನ್ನು ಕಟ್ಟಿದ್ರು ಅಂತ. ಮಿತ್ರ, ರಾಮ ಮಂದಿರದ ಹೋರಾಟ ಇದೆಯಲ್ಲ ಸುಮ್ಮನೆ ಅಲ್ಲ. ಇವತ್ತು ಯಾಕೆ ರಾಮ ಮಂದಿರ ಆಗ್ತಾ ಇರಬೇಕಾದಾಗ ನನ್ನಂಥ ಸಾವಿರಾರು ಜನರಿಗೆ, ಲಕ್ಷಾಂತರ ಕೋಟ್ಯಂತರ ಜನರಿಗೆ ಆನಂದವಾಗ್ತಿದೆ ಅಂತಂದ್ರೆ ಕೋಟ್ಯಂತರ ಜನರ ಭಾವಬಿಂದುವಾಗಿ ಈ ರಾಮ ಮಂದಿರ ಇವತ್ತಲ್ಲಿ ನಿಂತ್ಕೊಂಡಿದೆ. ಹೀಗಾಗಿ ಆನಂದವಾಗುತ್ತೆ. ಅದು ಸುಮ್ಮನೆ ಒಂದು ಮಂದಿರ ಅಲ್ಲ, ಅದ್ರ ಜೊತೆಗೊಂದು ಭಾವನೆ ಇದೆ. ಅಲ್ಲಿ ರಾಮ ಇದ್ದ, ರಾಮ ಹುಟ್ಟಿದ್ದ ಅನ್ನೋದಕ್ಕೆ ಅನೇಕರು ತಮ್ಮ ದಾಖಲೆಗಳನ್ನು ಬರೆದಿದ್ದಾರೆ. ಬ್ರಿಟಿಷ್ ಲೇಖಕರು ಬರೆದಿದ್ದಾರೆ, ಇಸ್ಲಾಮಿಸ್ಟ್ ಲೇಖಕರು ಬರೆದಿದ್ದಾರೆ. ರಾಮಾಯಣದ ಕಾಲದ ಚಿಹ್ನೆಗಳು ಅಲ್ಲಿವೆ ಅಂತ ಅವರು ಹೇಳ್ತಾರೆ. ಅವರೇ ಹೇಳ್ತಾರೆ ಇಲ್ಲಿ ಪಿಲಿಗ್ರಿಮ್ಸ್ ಅಂದ್ರೆ ಭಕ್ತರು ಎಷ್ಟು ಜನ ಬಂದೋಗ್ತಾರೆ ಪ್ರತಿ ವರ್ಷ ಅಂತ. ಇಷ್ಟೆಲ್ಲ ಇದ್ದ ಇತಿಹಾಸವನ್ನ ಬಹಳ ಎಚ್ಚರಿಕೆಯಿಂದ ಕೇಳಿ ನಾ ಹೇಳೋದು, ಇಷ್ಟೆಲ್ಲ ಇತಿಹಾಸ ಇದ್ರೂ ಸ್ವಾತಂತ್ರ್ಯ ನಂತರ ಇದು ಹಿಂದೂಗಳದ್ದು ಅಲ್ವೇ ಅಲ್ಲ ಅಂತ ಅಂದ್ಬಿಟ್ರಲ್ಲ. ಇಂಟ್ರೆಸ್ಟಿಂಗ್ ಅನ್ಸಲ್ವಾ ನಿಮ್ಗೆ? ಸ್ವಾತಂತ್ರ್ಯ ಬಂದ ಮೇಲೆ ಹೌದು ಇದು ಹಿಂದೂಗಳದ್ದು ಅಂತ ದೃಢವಾಗಿ ಹೇಳಬೇಕಾಗಿತ್ತು. ಆದರೆ ಸ್ವಾತಂತ್ರ್ಯ ನಂತರ ಇಷ್ಟೆಲ್ಲ ಇತಿಹಾಸ ಇದ್ದ ರಾಮ ಮಂದಿರವನ್ನ ಹಿಂದೂಗಳಿಗೆ ಸೇರಿದ್ದೇ ಅಲ್ಲ ಅಂದ್ಬಿಟ್ರ. ನಮ್ಮ ದುರದೃಷ್ಟ. ಇಲ್ಲಿ ಹೆಂಗ್ ಸಿದ್ದರಾಮಯ್ಯನವರು ಇದ್ರೋ ಇದಾರೋ ಈಗ ಅಲ್ಲಿ ನೆಹರು ಕೂತಿದ್ರು. ಅವರು ಇದಕ್ಕಿಂತ ಏನು ಕಡಿಮೆ ಇರಲಿಲ್ಲ. ಅವರು ಯಾವ ದೇವಸ್ಥಾನಕ್ಕೂ ಕೂಡ ಅವರು ಪ್ರೀತಿಯಿಂದ ಬಂದು ಹೋದಂಥ ಮನುಷ್ಯ ಅಲ್ಲ, ಅದಕ್ಕೆ ಬೇಕಾಗಿದ್ದನ್ನು ಕೊಟ್ಟವರಲ್ಲ. ಸೋಮನಾಥ ಮಂದಿರದ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲರು ಮುಂದೆ ನಿಂತಾಗ ಸರ್ಕಾರದ ಕಡೆಯಿಂದ 1 ರೂಪಾಯಿ ಕೊಡಲ್ಲ, ನನಗೆ ಸೋಮನಾಥ ಮಂದಿರ ಪುನರ್ ನಿರ್ಮಾಣ ಆಗೋದು ಇಷ್ಟ ಇಲ್ಲ ಅಂದವರು ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧೀಜಿಯವರೆಗೂ ಇಶ್ಯೂ ಹೋಯ್ತಂತೆ. ಮಹಾತ್ಮ ಗಾಂಧೀಜಿ ಹೇಳಿದ್ರಂತೆ, ಸರ್ಕಾರದ ದುಡ್ಡೇ ತಗೋಬೇಡಿ, ಆಗಿದ್ರೆ ಜನ ಸೇರ್ಕೊಂಡು ಸೋಮನಾಥ ಮಂದಿರ ನಿರ್ಮಾಣ ಮಾಡಲಿ, ಅದು ಹೆಂಗೆ ನಿರ್ಮಾಣ ಆಗಲಿ ಅನ್ನೋದು ನೋಡೇ ಬಿಡಲಿ ಎಲ್ಲರೂ ಅಂತೇಳಿ ಜನ ಸಂಗ್ರಹ ಮಾಡಿ ಸೋಮನಾಥ ಮಂದಿರವನ್ನು ಕಟ್ಟಿದ್ರು. ಅದರ ಹಿಂದೆ ಇರುವಂಥ ಶಕ್ತಿ ಯಾವುದು ಅಂದರೆ ಸರ್ದಾರ್ ಪಟೇಲ್ರದ. ಸೋಮನಾಥ ಮಂದಿರದ ನಿರ್ಮಾಣ ಆದಾಗ ಅದರ ಲೋಕಾರ್ಪಣೆಗೆ ರಾಷ್ಟ್ರಪತಿಗಳು ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ಆಗ್ರಹ ಇತ್ತು. ರಾಷ್ಟ್ರಪತಿಗಳು ಹೇಳಿದರು, ಪದವಿ ಇಂಪಾರ್ಟೆಂಟ್ ಅಲ್ಲಪ್ಪ, ನನಗೆ ನನ್ನ ಪರಂಪರೆ ಬಹಳ ಇಂಪಾರ್ಟೆಂಟು, ನಾನು ಹೋಗಿಯೇ ಹೋಗ್ತೀನಿ ಅಂತ. ಅಲ್ಲಿ ಹೋದಂಥವ್ರು ಅವರು. ನಾನು ಯಾಕೆ ಇಷ್ಟನ್ನು ಹಂಚ್ಕೊಳ್ತಿದ್ದೀನಿ ಅಂತಂದರೆ ಈ ದೇಶದ ಪರಂಪರೆಯನ್ನು ಇಲ್ಲವಾಗಿಸುವ ಪ್ರಯತ್ನ ಭಾಳ ನಡೆದಿತ್ತು ಅಂತ. ಈವನ್ ರಾಮ ಮಂದಿರದ ಹೋರಾಟ ಆಗುವಾಗಲೂ ಕೂಡ ಈ ಹೋರಾಟ ಕೋರ್ಟಿಗೆ ಹೋಗಿದ್ದು ನೆನ್ನೆ ಮೊನ್ನೆ ಅಲ್ಲ, ಅದಕ್ಕೂ ವಿಶೇಷವಾಗಿರುವಂಥ ದಾಖಲೆ ಇದೆ. ಆದರೆ ಪ್ರತಿ ಬಾರಿ ಸ್ವಾತಂತ್ರ್ಯ ನಂತರ ಕೋರ್ಟ್ನಲ್ಲಿ ರಾಮ ಮಂದಿರದ ವಿರುದ್ಧದ ಹೋರಾಟವನ್ನು ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ಸಿಗರೇ ಮಾಡಿದ್ರು.
ಬಹಳ ವಿಚಿತ್ರವಾಗಿರುವಂಥ ಸಂಗತಿ. ನಂಗೆ ತುಂಬ ಜನ ಕೇಳ್ತಾರೆ, ಏನು ಕೇಳ್ತಾರೆ ಅಂತಂದರೆ, ರಾಮ ಮಂದಿರ ಇದನ್ನು ಹರಿಪ್ರಸಾದರು ಇವತ್ತು ಹೇಳಿದ್ದಾರೆ, ಒಬ್ಬ ಕಾಂಗ್ರೆಸ್ನ ಲೀಡರು, ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಆಮ್ ಆದ್ಮಿ ಪಾರ್ಟಿಯವರು ಹೇಳಿದ್ದಾರೆ, ಊರಲ್ಲಿ ಇದ್ದು ಬದ್ದವ್ರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ರಾಮ ಮಂದಿರ ಅನ್ನೋದನ್ನು ಬಿ ಜೆ ಪಿಯವರು ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ. ನಾನು ಬಿ ಜೆ ಪಿಯವ್ರ ಬಗ್ಗೆ ತುಂಬ ಮಾತನಾಡ್ಲಿಕ್ಕೆ ಹೋಗಲ್ಲ, ಅದನ್ನು ಪೊಲಿಟಿಕಲ್ ಪಾರ್ಟಿಯವರೇ ಮಾತನಾಡ್ಕೊಳ್ತಾರೆ. ಆದರೆ ನನಗಿರೋ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡಬೇಕು. ರಾಮ ಮಂದಿರ ಅನ್ನೋದು ಯಾವ ಪೊಲಿಟಿಕಲ್ ಪಾರ್ಟಿಯ ಮ್ಯಾನಿಫೆಸ್ಟೋನಲ್ಲಿತ್ತು? ಬಿ ಜೆ ಪಿಯ ಮ್ಯಾನಿಫೆಸ್ಟೋನಲ್ಲಿತ್ತು. ರಾಮ ಮಂದಿರ ನಮ್ಮ ಜೀವನದ ಉಸಿರು ಅಂತ ಹೇಳಿದ ಪೊಲಿಟಿಕಲ್ ಪಾರ್ಟಿ ಯಾವುದು? ಬಿ ಜೆ ಪಿ ಹೇಳ್ತು. ರಾಮ ಮಂದಿರಕ್ಕೋಸ್ಕರ ದೇಶದಾದ್ಯಂತ ರಥಯಾತ್ರೆ ಮಾಡಿದ್ಯಾರು? ಅಡ್ವಾಣಿಜಿ, ಬಿ ಜೆ ಪಿಯವರು. ಅವ್ರ ಜೊತೆ ಇದ್ದ ಮುರಳಿ ಮನೋಹರ್ ಜೋಶಿ, ಬಿ ಜೆ ಪಿಯವರು. ರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹಿಸಿದ್ಯಾರು? ವಿ ಎಚ್ ಪಿ, ಆರ್ ಎಸ್ ಎಸ್ ಮತ್ತು ಭಾಜಪದವರು, ಅಂದರೆ ಬಿ ಜೆ ಪಿಯವರು. ರಾಮ ಮಂದಿರಕ್ಕೋಸ್ಕರ ಕೋರ್ಟ್ನಲ್ಲಿ ಫೈಟ್ ನಡಿಬೇಕಾದಾಗ ಅದಕ್ಕೆ ಬೇಕಾಗಿರುವಂಥ ಎಲ್ಲ ದಾಖಲೆಗಳನ್ನು ಒದಗಿಸಿದ್ಯಾರು? ಅಗತ್ಯ ಬಿದ್ದ ದಾಖಲೆಗಳನ್ನು ಬೇಕಾದಾಗ ಒದಗಿಸಿದ್ದು ಬಿ ಜೆ ಪಿಯವರು. ರಾಮ ಮಂದಿರಕ್ಕೋಸ್ಕರ ನಿರಂತರವಾಗಿ ಲಿಬರ್ಹಾನ್ ಆಯೋಗದ ಮುಂದೆ ತಪ್ಪಿತಸ್ಥರು ಅಂತ ಮುಂದೆ ಕೂತ್ಕೊಂಡು ವಿಚಾರಣೆಗೆ ಒಳಗಾದವರು ಯಾರು? ಬಿ ಜೆ ಪಿ ಲೀಡರ್ಗಳು. ಇಂಟ್ರೆಸ್ಟಿಂಗ್ಲಿ ಇವೆಲ್ಲದರ ನಡುವೆ ರಾಮ ಮಂದಿರ ಆಗಬಾರದು ಅಂತ ಕೋರ್ಟ್ನಲ್ಲಿ 26 ಲಾಯರ್ಗಳು ಹೋರಾಟ ಮಾಡಿದ್ರಲ್ಲ, ಆ ಲಾಯರ್ಗಳ ಲೀಡರ್ ಯಾರು? ಕಪಿಲ್ ಸಿಬ್ಬಲ್, ಕಾಂಗ್ರೆಸ್ ಲೀಡರ್. ವೆರಿ ಇಂಟ್ರೆಸ್ಟಿಂಗ್. ಇದೇ ಕಪಿಲ್ ಸಿಬಲ್ 2019 ಎಲೆಕ್ಷನ್ಗಿಂತ ಮುಂಚೆ ಪ್ರಾಬಬ್ಲಿ CJI ರಂಜನ್ ಗೊಗೊಯ್ ಅವರು ಇದನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂಥ ಪ್ರಯತ್ನ ಮುಂದಿಟ್ಟಾಗ ಏನು ಕೇಳ್ಕೊಂಡಿದ್ರು ಗೊತ್ತಾ? ನಾವು ನೆನ್ಪಿಟ್ಕೋಬೇಕು ಇದನ್ನ. ಏನು ಕೇಳ್ಕೊಂಡಿದ್ದ ಕಪಿಲ್ ಸಿಬಲ್ ಕೋರ್ಟ್ನಲ್ಲಿ ಅವತ್ತು ಅಂತಂದ್ರೆ, ಈ ವರ್ಡಿಕ್ಟನ್ನ ಈಗಲೇ ಕೊಡಬೇಡಿ, ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಇರುತ್ತೆ ಅಂತ. ಅಂದರೆ ಇದು ಮುಂದಕ್ಕೆ ಹೋಗಲಿ, ಮುಂದಕ್ಕೆ ಹೋಗೋದ್ರೊಳಗೆ ನೀವು ರಿಟೈರ್ ಆಗ್ತೀರಾ, ಈ ಬೆಂಚ್ ಹೋಗುತ್ತೆ, ಇನ್ನೊಂದು ಬೆಂಚ್ ಬರಲಿ, ಇನ್ನೊಂದು ಬೆಂಚ್ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ವಾಪಸ್ ಎಲ್ಲ ಕೇಸನ್ನು ಕೇಳಲಿ, ಅಷ್ಟೊತ್ತಿಗೆ ಮತ್ತೆ ಟೈಮ್ ಪಾಸ್ ಆಗುತ್ತೆ. ಒಟ್ಟಿನಲ್ಲಿ ರಾಮ ಮಂದಿರ ಬೇಡ ಅಂತ. ಇವತ್ತು ಅದೇ ಕಪಿಲ್ ಸಿಬಲ್ ರಾಮ ನಮ್ಮೆಲ್ಲರ ಹೃದಯದಲ್ಲೂ ಇದ್ದಾನೆ, ಇದು ಪೊಲಿಟಿಕಲ್ ಈವೆಂಟ್ ಆಗಿರೋದ್ರಿಂದ ನಾನು ಹೋಗಲ್ಲ, ನಾನು ರಾಮನಿಗೆ ದೂರದಿಂದ ನಮಿಸ್ತೀನಿ ಅಂತ ಮಾತಾಡ್ತಾನಲ್ಲ. ಅಬ್ಬಾ, ಎಷ್ಟು ಬೇಗನೆ ಚೇಂಜ್ ಮಾಡ್ತೀರಪ್ಪ. ಆಗಬಾರ್ದು ಅಂತ ನೀವು ಇವತ್ತು ರಾಮ ಹೃದಯದಲ್ಲಿದ್ದಾನೆ, ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತಿಲ್ಲ ಅಂತ ಮಾತನಾಡ್ತೀರಾ ಅಂತಂದ್ರೆ ನಿಮ್ಮ ಸ್ಟ್ಯಾಂಡ್ಸ್ ಏನು? ಬಿ ಜೆ ಪಿ ಕ್ರೆಡಿಟ್ ತಗೊಳ್ಬಾರ್ದು ಅಂತ ಹೇಳೋ ಅಂತ ಇವರಿಗೆಲ್ಲ ನನ್ನ ಪ್ರಶ್ನೆ ಒಂದೇ ಒಂದು, ಈ ವಿಚಾರಣೆಯನ್ನು ಅತ್ಯಂತ ವೇಗವಾಗಿ ಮುಗಿಸಿ ಇದರಿಂದ ಬರಬಹುದಾಗಿರುವಂಥ ಯಾವುದಾದ್ರೂ ಈ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನ ಹ್ಯಾಂಡಲ್ ಮಾಡುವ ಜವಾಬ್ದಾರಿ ನಮ್ಮದ್ದು ಅಂತ ಕೋರ್ಟ್ಗೆ ಧೈರ್ಯ ಕೊಟ್ಟಿದ್ದು ಯಾರು? ಕೇಂದ್ರ ಸರ್ಕಾರ. ಯಾರಾದರೂ ಗಲಾಟೆ ಮಾಡಿದ್ರೆ ನೋಡ್ಕೊಳ್ತೀವಿ, ನಿಮ್ಗೆ ಏನು ವರ್ಡಿಕ್ಟ್ ಕೊಡಬೇಕೋ ಕೊಡಿ ಅಂತ. ಇದಕ್ಕೆ ಬೇಕಾಗಿರುವಂಥ 1.5 ಲಕ್ಷ ದಸ್ತಾವೇಜುಗಳು ಯಾವುದು ಪರ್ಷಿಯನ್ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಅನ್ಯಾನ್ಯ ಭಾಷೆಗಳಲ್ಲಿದ್ವೋ ಅದನ್ನೆಲ್ಲ 6 ತಿಂಗಳೊಳಗೆ ಯುದ್ಧ ಮಾಡಿದಂತೆ ಮಾಡಿ ಅದನ್ನ ಅನುವಾದ ಇಂಗ್ಲಿಷಿಗೆ ಮಾಡಿಸಿಕೊಟ್ಟಿದ್ದು ಯಾರು? ಯೋಗಿ ಆದಿತ್ಯನಾಥರು ತಮ್ಮ ಟೀಮ್ ಮೂಲಕ. ಅಂದರೆ ಈ ವರ್ಡಿಕ್ಟ್ ಬೇಗ ತರಬೇಕು, ಇದು ಇನ್ನು ಮುಂದೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರಬಾರದು ಅಂತ ಡಿಸೈಡ್ ಮಾಡಿದ್ದು ಬಿಜೆಪಿ. ಕ್ರೆಡಿಟ್ ಬಿಜೆಪಿ ತಗೋಬಾರದು ಅಂತಿರಲ್ರಿ. ಬಹಳ ವಿಚಿತ್ರವಾಗಿರುವಂಥ ಸಂಗತಿ. ನಾನು ಬಿಜೆಪಿ ಕ್ರೆಡಿಟ್ ಕೊಡಬೇಕು ಅಂತ ನಿಂತಿರೋನಲ್ಲ, ಆದರೆ ನಂಗೆ ಕಾಂಗ್ರೆಸ್ಸಿಗರು ಮಾತನಾಡಬೇಕಾದಾಗ ಅದನ್ನು ಕೆಲವು ಹಿಂದೂಗಳು ಅನುಮೋದಿಸುವಾಗ ಸ್ವಲ್ಪ ತಲೆಗೆ ಏರುತ್ತೆ ನನಗೆ. ಕೆಲವು ಸೆಕ್ಯುಲರ್ ಹಿಂದೂಗಳಿದ್ದಾರೆ, ಇದನ್ನು ಪೊಲಿಟಿಕಲ್ ಈವೆಂಟ್ ಮಾಡಬಾರ್ದು, ನರೇಂದ್ರ ಮೋದಿ ಬರಬಾರ್ದು. ಶಬಾಷ್, ಇದಕ್ಕೋಸ್ಕರ ಎಲ್ಲವನ್ನೂ ಬಿಜೆಪಿ ಹೊರಬೇಕು, ಕೊನೆಗೆ ಅವ್ರು ಬರಬಾರ್ದು ಅಂತಂದ್ರೆ ಮತ್ತು ಆಸ್ ಅ ಪ್ರೈಮ್ ಮಿನಿಸ್ಟರ್ ಬರಬಾರ್ದು ಅಂತ ನೀವು ಹೇಳೋದು ಅಂತಂದ್ರೆ ಎಂಥ ದುರಂತಕಾರಿ. ಇದು ಬಹಳ ದುರದೃಷ್ಟಕರ ಸಂಗತಿ ಅಂತ. ಮಿತ್ರರೇ, ಈ ಇಡೀ ಈವೆಂಟ್ ಇದೆಯಲ್ಲ ಬಹಳ ಸುಂದರವಾಗಿರುವಂಥದ್ದು. ನಾನೊಂದಷ್ಟು ನೋಟ್ಸ್ ತಂದಿದ್ದೀನಿ ನಿಮ್ಗೆ ಹೇಳಬೇಕು ಅಂತ, ಏನೇನಾಯಿತು ಅಂತ. 1990 ಅಕ್ಟೋಬರ್ ಕೊನೆಯ ದಿನ, ಅಕ್ಟೋಬರ್ 30ನೇ ತಾರೀಕು ಒಟ್ಟಾರೆ ಅಲ್ಲಿ ಕರಸೇವೆ ನಡಿಬೇಕು ಅಂತ ನಿಶ್ಚಯ ಮಾಡಿದರು. ಸಾಧು ಸಂತರು ನಿಶ್ಚಯ ಮಾಡಿದ್ದು ಯಾವಾಗ ಗೊತ್ತಾ? ಆ ವರ್ಷದ ಜನವರಿ ತಿಂಗಳಲ್ಲಿ ನಿಶ್ಚಯ ಮಾಡಿದರು, ಅಕ್ಟೋಬರಲ್ಲಿ ಮಾಡಬೇಕು ಅಂತ. ಎಲ್ಲ ಉಳಿದ ಸಾಧುಗಳು ಗಲಾಟೆ ಮಾಡಿದರು. ಏನು ಗಲಾಟೆ ಮಾಡಿದರು ಅಂತಂದರೆ, ಜನವರಿಯಲ್ಲಿ ಡಿಸೈಡ್ ಮಾಡಿ ಅಕ್ಟೋಬರಲ್ಲಿ ಮಾಡ್ತಾ ಇದ್ದೀರಾ, ಎಷ್ಟು ಡಿಸ್ಟೆನ್ಸ್ ಇದೆ, ಆದಷ್ಟು ಬೇಗ ಘೋಷಣೆ ಕೊಡಿಯಲ್ಲ, ನಮಗೆಲ್ಲ ಕರಸೇವೆ ಮಾಡಬೇಕು ಅಂತ ಹುಚ್ಚತ್ತಿದೆ ಅಂತ. ಆದರೆ ಉಳಿದ ಸಾಧುಗಳು ಏನು ಹೇಳಿದ್ರು ಗೊತ್ತಾ? ಹಂಗೆ ಮಾಡಬಾರದು, ಸರ್ಕಾರಕ್ಕೂ ನಾವು ಟೈಮ್ ಕೊಡಬೇಕು, ಮುಸ್ಲಿಂ ಬಂಧುಗಳಿಗೆ ನಮ್ಮ ಆಗ್ರಹವನ್ನು ಅರಿತುಕೊಳ್ಳೋದಕ್ಕೆ ಟೈಮ್ ಕೊಡಬೇಕು, ಅರ್ಜೆಂಟಲ್ಲಿ ಮಾಡಬಾರ್ದು. ಏನು ದೊಡ್ಡತನ ರೀ ನಮ್ಮದು.
ನಮ್ಮ ದೊಡ್ಡತನ ಎಷ್ಟಿದೆ ಅಂತಂದರೆ, ನಮಗೆ ಕೋರ್ಟ್ ವರ್ಡಿಕ್ಟ್ ಕೊಟ್ಟಾಗ ಅದು ಭೂಮಿ ಹಿಂದೂಗಳಿಗೆ ಸೇರಿದ್ದು, ರಾಮ ಮಂದಿರ ಆಗಬೇಕು, ಅಯೋಧ್ಯೆಯಲ್ಲಿ ಮತ್ತೊಂದು ಕಡೆ ಒಂದು 5 ಎಕರೆ ಜಮೀನನ್ನು ಮಸೀದಿಗೆ ಅಂತ ಕೊಡಿ ಅಂತ ಕೇಳ್ಕೊಂಡಾಗ ನಾವು ಪಟಾಕಿ ಹೊಡೆದು ಸಂಭ್ರಮಿಸಬೇಕಿತ್ತು, ಬೀದಿಗೆ ಬಂದು ಆನಂದಿಸಬೇಕಿತ್ತು, ಕುಣಿದಾಡಬೇಕಾಗಿತ್ತು, ದೀಪಾವಳಿ ಅವತ್ತೇ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಯಾಕೆ ಗೊತ್ತಾ? ನಮ್ಮ ಊರಿನಲ್ಲಿರೋ ಮುಸಲ್ಮಾನರಿಗೆ ಬೇಜಾರಾಗುತ್ತೇನೋ ಪಾಪ, ಅವ್ರಿಗೆ ಬೇಜಾರಾಗೋದು ಬೇಡ. ಏನು ವಿಶಾಲ ಮನೋಭಾವ ರೀ ನಮ್ಮದು. ಅವತ್ತು ಹಾಗೆ ಅಷ್ಟು ಟೈಮ್ ಕೊಟ್ಟು ಅಕ್ಟೋಬರ್ 30ಕ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಆಗ ಮುಲಾಯಂ ಸಿಂಗ್ನ ಗೌರ್ಮೆಂಟ್ ಇತ್ತು. ಮುಲಾಯಂ ಸಿಂಗ್ ಗೌರ್ಮೆಂಟ್ ಮುಲಾಯಂ ಸಿಂಗ್ ಒಂದು ಮಾತನ್ನು ಹೇಳಿದರು, ಭಾಳ ಚೆನ್ನಾಗಿ ಹೇಳಿದರು. ಎಲ್ಲಿವರೆಗೂ ನಾನು ಇರ್ತೀನೋ ಅಲ್ಲಿವರೆಗೂ ಕರಸೇವಕರು ಒಳಗೆ ಬರೋದಿರಲಿ, ಒಂದು ಹಕ್ಕಿ ಕೂಡ ಮಸೀದಿಯ ಮೇಲೆ ತಿರುಗಾಡದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಅಂತ. ರಾಜೀವ್ ಗಾಂಧಿ ಗೌರ್ಮೆಂಟು ಅಲಗಾಡ್ತಾ ಇದ್ದಂಥ ಕಾಲ ಅದು. ಅದಕ್ಕೆ ಹೇಗಾದರೂ ಮಾಡಿ ಗೌರ್ಮೆಂಟನ್ನು ಉಳಿಸ್ಕೊಳ್ಳೋಕ್ಕೆ ಸೆಕ್ಯುಲರಿಸಮ್ನ ಹೆಚ್ಚು ಫಾಲೋ ಮಾಡಬೇಕಾದಂಥ ಅಗತ್ಯ ಅವರಿಗಿತ್ತು ಆ ಸಂದರ್ಭದಲ್ಲಿ ಅಂತ ನನಗನ್ಸುತ್ತೆ. ಹೀಗಾಗಿ ಅವ್ರು ಏನು ಮಾಡಿದರು, ಈ ಥರದ ಬಲವಾದ ಘೋಷಣೆ ಕೊಟ್ಟರು. ಘೋಷಣೆ ಕೊಟ್ಟು ಏನು ಮಾಡಿದ್ರು ಗೊತ್ತಾ? ಯಾರ್ಯಾರು ಟ್ರೈನಲ್ಲಿ ಬರ್ತಿದ್ರೋ ಅವರನ್ನು ಅಯೋಧ್ಯೆಗಿಂತ ಹಿಂದಿನ 2-3 ಸ್ಟೇಷನ್ಗಳ ಆಚೆನೆ ತಡೆದು ಅಲ್ಲಿಂದನೇ ಓಡಿಸ್ಲಿಕ್ಕೆ ಶುರು ಮಾಡಿದರು. ಕೆಲವರನ್ನು ಅರೆಸ್ಟ್ ಮಾಡಿದರು. ನಾನಲ್ಲಿ ಮಾತನಾಡಬೇಕಾದ್ರೆ ಹಿರಿಯರು ಹೇಳ್ತಾ ಇದ್ರು, ಇದರಲ್ಲಿರುವಂಥ ಉತ್ತರ ಪ್ರದೇಶದ ಎಲ್ಲ ಜೈಲುಗಳು ತುಂಬಿ ಕೊನೆಗೆ ಸ್ಕೂಲ್ಗಳಲ್ಲಿ ಲಾಕ್ ಮಾಡಿಟ್ಟಿದ್ರಂತೆ ಎಲ್ಲರನ್ನ. ಕೆಲವರು ಎಕ್ಸ್ಪೀರಿಯನ್ಸ್ ಓದಿದೆ, ಅವ್ರನ್ನ ಸ್ಕೂಲ್ಗಳಲ್ಲಿ ಲಾಕ್ ಮಾಡಿಟ್ಟಿದ್ದು, ಇನ್ನೆಲ್ಲೂ ಜಾಗ ಇರಲಿಲ್ಲ. ಯಾವಾಗ ಹಿಂಗೆ ಬಂಧನ ಆಗ್ತಿದೆ ಅಂತ ಸುದ್ದಿ ಬಂತೋ, ಮೊಬೈಲ್ ಇಲ್ಲದ ಕಾಲ ಅದು, ಮೊಬೈಲ್ ಇದ್ದಾಗ ಸುದ್ದಿ ಹರಡೋದು ಬೇರೆ. ಯಾವಾಗ ಬಂಧನ ಅಂತ ಸುದ್ದಿ ಬಂತೋ, ಅಯೋಧ್ಯೆ ಸ್ಟೇಷನ್ವರೆಗೂ ಯಾರೂ ಬರ್ತಾನೆ ಇರಲಿಲ್ಲ. ಹಿಂದಿನ ಸ್ಟೇಷನ್ಗಳೆಲ್ಲ ಇಳಿದು, ಯಾಕೆ ಭತ್ತದ ಗದ್ದೆಗಳಲ್ಲಿ ನಡ್ಕೊಂಡು ಹೋಗ್ಬೇಕಾಗ್ತಿತ್ತು ಅಂತಂದರೆ ಇದೇ ಕಾರಣ. ಹಿಂದಿನ ಸ್ಟೇಷನ್ನಲ್ಲಿ ಇಳಿದು ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಅಯೋಧ್ಯೆಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ರು. ಒಂದು ದಿನ ಮುಂಚೆ ಅಯೋಧ್ಯೆಗೆ ಸಿಂಗಲ್ರು ತಲುಪಿಬಿಟ್ಟಿದ್ರು, ಅಶೋಕ್ ಸಿಂಗಲ್ರನ್ನ ಮರೆಯುವಂತಿಲ್ಲ ಈ ಸಂದರ್ಭದಲ್ಲಿ. ಒಂದು ದಿನದ ಮುಂಚೆ ತಲುಪಿದ್ರು. ಅವತ್ತಿನ ಮಧ್ಯಾಹ್ನ ಅಂದರೆ ನಾಳೆ ಕರಸೇವೆ ಅಂತಂದರೆ ಮುಂಚಿನ ದಿನ ಮಧ್ಯಾಹ್ನ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಶೋಕ್ ಸಿಂಗಲ್. ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ತಾರೆ ಅಂತಂದರೆ, ಕರಸೇವೆ ನಾಳೆ ಹೆಂಗೆ ನಡಿಬೇಕು ಅಂತಿದೆಯೋ ಹಾಗೆ ನಡೆಯುತ್ತೆ, ಎಲ್ಲ ಕರಸೇವಕರು ಸರಿಯಾದ ಸಮಯಕ್ಕೆ ಇಲ್ಲಿ ಬರ್ತಾರೆ. ಸರ್ಕಾರ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡು ಕೂತಿದೆ, ಎಲ್ಲಿಂದ ಬರ್ತಾರೆ, ಯಾರೂ ಬರಲ್ಲ ಅಂತ ನಿಶ್ಚಯ ಮಾಡಿದ್ರೂ ಕೂಡ ಸರ್ಕಾರಕ್ಕೊಂದು ಆತಂಕ ಇತ್ತು, ಸಂಘ ನಂಬಕ್ಕಾಗಲ್ಲ ಅಂತ. ಅವತ್ತೂ ಆಗಲ್ಲ, ಇವತ್ತೂ ಆಗಲ್ಲ. ನೀವು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಆಗದೇ ಇರುವಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ವಿಶ್ವ ಹಿಂದೂ ಪರಿಷತ್ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತು ಅಂತಂದರೆ, ಬೇರೆ ಬೇರೆ ಕಡೆಯಿಂದ ಹೋದವರೆಲ್ಲ ಸರಳವಾಗಿ ಒಳಗೆ ನುಗ್ಗುವಂಥ ವ್ಯವಸ್ಥೆ. ಅದಕ್ಕೋಸ್ಕರವೇ ಆ ಮಸೀದಿ ಅಥವಾ ಆ ಸ್ಟ್ರಕ್ಚರ್ ಇದೆಯಲ್ಲ, ಢಾಂಚಾ ಅಂತ ಏನು ಕರೀತಾರೆ, ಅದರ ಸುತ್ತಲೂ ಮತ್ತು ಇಡೀ ಆ ಭಾಗಕ್ಕೆ 5 ಲೇಯರ್ ಪೊಲೀಸ್ ಹಾಕಿದ್ರು. 5 ಲೇಯರ್ ಪೊಲೀಸ್. ಬೆಳಗ್ಗೆ 9:30 10 ಗಂಟೆ ಆಯಿತು, ಯಾರೂ ಬರಲಿಲ್ಲ. ಮುಲಾಯಂ ಸಿಂಗಿಗೆ ಗೆಲುವಿನ ಆನಂದ. ಇದ್ದಕ್ಕಿದ್ದಂತೆ ಅದು ಎಲ್ಲಿಂದ ಉಮಾಭಾರತಿ ಒಂದು ಟೀಮ್ ಕರ್ಕೊಂಡು ಬಂದರೋ ಗೊತ್ತಿಲ್ಲ, ಅದನ್ನು ಹೇಳ್ತಾರೆ ಎಲ್ಲರೂ. ಉಮಾಭಾರತಿ ಒಬ್ಬ ಸಾಧ್ವಿ ಆಕೆ ಒಂದು ದೊಡ್ಡ ಟೀಮನ್ನು ತನ್ನ ಹಿಂದೆ ಕರ್ಕೊಂಡು ಬಂದು ಜೋರಾಗಿ ಘೋಷಣೆ ಕೂಗ್ತಾ ಬಂದರು. ಆ ಘೋಷಣೆ ಆನಂತರದ ದಿನಗಳಲ್ಲಿ ಅವರು ಕೂಗಿದ ಘೋಷಣೆ ಎಲ್ಲ ಒಂಥರ ಘೋಷವಾಕ್ಯ ಆಗ್ಬಿಡ್ತು. ರಾಮ್ ಲಲ್ಲಾ ಹಮ್ ಆಯೆಂಗೆ ಮಂದಿರ್ ವಹಿ ಬನಾಯೆಂಗೆ ಅಂತ ಉಮಾಭಾರತಿಯವ್ರ ಟೀಮ್ ಘೋಷಣೆ ಕೂತ್ಕೊಂಡು ಬಂತು. ರಾಮ್ ಲಲ್ಲಾ ಹಮ್ ಆಯೆಂಗೆ ಮಂದಿರ್ ವಹಿ ಬನಾಯೆಂಗೆ, ಬರ್ತಾ ಬರ್ತಾ ಮಂದಿರ್ ವಹಿ ಬನಾಯೆಂಗೆ ಹಾಗೆ ಉಳ್ಕೊಳ್ತು. ಆ ಘೋಷಣೆ ಅತ್ಯಂತ ಜೋರಾಗಿ ನಡೀತಾ ಇರಬೇಕಾದ್ರೆ ಅದನ್ನು ಘೋಷಣೆ ಕೂತ್ಕೊಂಡು ಬಂದಂಥ ಬೇರೆ ಬೇರೆ ದಿಕ್ಕುಗಳಿಂದ ಬಂದಂಥ ಜನ ಒಂದೇ ಸಲಕ್ಕೆ ಮುಂದೆ ಸೇರಿಕೊಂಡ್ರು. 5 ಲೇಯರ್ನ ಪೊಲೀಸರು ದೊಡ್ಡ ಪೊಲೀಸ್ ಪಡೆಯನ್ನು ಎದುರಿಸಿ ಒಳಗೆ ಹೋಗಬೇಕು. ಪೊಲೀಸ್ ಪಡೆ ಲಾಠಿ ಚಾರ್ಜ್ ಶುರು ಮಾಡ್ತು. ಲಾಠಿ ಏಟು ಅಶೋಕ್ ಸಿಂಗಲ್ರಿಗೆ ಬಿತ್ತು. ಅಶೋಕ್ ಸಿಂಗಲ್ರು ಏಟು ಬಿದ್ದ ನಂತರ ಹಣೆಗೆ ಏಟು ಬಿತ್ತು ಅವರಿಗೆ. ಆ ರಕ್ತ ಹರಿತಿತ್ತಲ್ಲ, ಅವ್ರನ್ನ ಕರ್ಕೊಂಡು ಪಕ್ಕಕ್ಕೆ ಹೋಗಬೇಕು ಅಂತ ಎಲ್ಲರೂ ಹೇಳಿದರು. ಅಶೋಕ್ ಸಿಂಗಲ್ ಹೇಳಿದ್ರು, ಪಕ್ಕಕ್ಕೆ ಹೋಗುವ ಮಾತೇ ಇಲ್ಲ. ನೆರೆದಿದ್ದ ತರುಣರಿಗೆ ಕೈ ಬೀಸಿ ಹೇಳಿದರು, ನಾನಂತೂ ಇಲ್ಲೇ ಇರ್ತೀನಿ, ಯಾರ್ಯಾರು ಇರ್ತೀರಾ ಅಂತ. ಲೀಡ್ರೇ ಹಂಗೆ ಅಂದ್ಬಿಟ್ಟ ಮೇಲೆ ಉಳಿದವ್ರು ಎಲ್ಲಿ ಓಡೋದು, ಎಲ್ಲಿ ತಪ್ಪಿಸ್ಕೊಂಡು ಹೋಗೋದು? ಆ ಟೋಟಲ್ ಈವೆಂಟನ್ನು ಅರವಿಂದ್ ನೀಲ್ಕಂಠನ್ ಇತ್ತೀಚೆಗೆ ಬರೆದಿದ್ದಾರೆ ಸೀರೀಸ್ನಲ್ಲಿ. ಹೆಂಗಾಯಿತು ಅಂತಂದರೆ, ಜನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ, ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಘೋಷಣೆ ಕೂಗ್ತಾ ತಂಡೋಪತಂಡವಾಗಿ ಹೋಗ್ತಿದ್ರು. ಒಬ್ಬ ಒಂದೊಂದು ಲೈನ್ ಅಲ್ಲ, ಒಂದು 10,000 ಜನರ ಗುಂಪು
ಒಂದೊಂದು ಹೆಜ್ಜೆ ಪುಷ್ ಮಾಡ್ತಾ ಹೋಗುತ್ತೆ. ಲಾಠಿ ಚಾರ್ಜ್ ಜೋರಾದಾಗ ಒಂದು ಕಡೆ ಹೇಳ್ತಾರೆ, ಒಬ್ಬ ಮುದುಕನಿಗೆ ವಯಸ್ಸಾದವರಿಗೆ ಪೊಲೀಸರು ಲಾಠಿ ಹೊಡೆಯುವಾಗ ಇಬ್ಬರು ತರುಣರು ಬಂದು ಅಡ್ಡ ನಿಂತು ಎಲ್ಲ ಲಾಠಿನ ತಮ್ಮ ಮೈ ಮೇಲೆ ತಗೊಂಡಿರುತ್ತೆ. ಆದರೆ ಮೂವರು ನಡೆಯೋದನ್ನು ನಿಲ್ಲಿಸ್ತಿಲ್ಲ. ಜೈ ಶ್ರೀರಾಮ್ ಘೋಷಣೆ ಕೂಗೋದು, ಮೂವರು ಜೊತೆಲಿ ಹೋಗೋದು. ಪೊಲೀಸರ ಲಾಠಿ ಇಬ್ಬರು ತರುಣರಿಗೆ, ಇವರನ್ನು ಬಚಾವ್ ಮಾಡ್ಕೊಂಡು ಹೋಗೋದು. ಎಷ್ಟು ಜನ ಈ ಥರ ಸಾವಿರಾರು ಲಾಠಿ ತಿಂದಿದ್ದಾರೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಯಾರ್ಯಾರು ಸಿಗ್ತಾರೋ ಅರೆಸ್ಟ್ ಮಾಡಿ ಬಸ್ಸಿಗೆ ತುಂಬಲಿಕ್ಕೆ ಶುರು ಮಾಡಿದ್ರಂತವ್ರು. ಬಸ್ಸಿಗೆ ತುಂಬಲಿಕ್ಕೆ ಶುರು ಮಾಡಿದ್ರು. ಈ 5 ಪೊಲೀಸರ ಲೇಯರ್ ಗ್ರೂಪ್ ಎಲ್ಲ ಚದರಿ ಹೋಗಿತ್ತು. ಇನ್ನೇನಿದ್ರು ದೊಡ್ಡ ಬ್ಯಾರಿಕೇಡ್ ಇದೆ, ಈ ಬ್ಯಾರಿಕೇಡ್ನ ದಾಟಿ ಯಾರು ಹೋಗ್ಲಿಕ್ಕಾಗೋದಿಲ್ಲ ಅಂತ ಬ್ಯಾರಿಕೇಡ್ನ ಮುಂದೆ ಇದ್ದಾರೆ. ಬ್ಯಾರಿಕೇಡ್ ಹತ್ರ ಬರ್ತಿದ್ದಂತೆ ಎಲ್ಲರನ್ನು ಬಸ್ಸಲ್ಲಿ ತುಂಬಿಸ್ಕೊಂಡು ಹೋದ್ರು. ಯಾವುದೋ ಒಂದು ಬಸ್ನಲ್ಲಿ ಒಬ್ಬ ಸಾಧು ಇದ್ರಲ್ಲ, ಆ ಸಾಧು ಡ್ರೈವರ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಪೂರ್ವಾಶ್ರಮದಲ್ಲಿ ಡ್ರೈವರ್ ಆಗಿದ್ದಾರಂತ. ಅವ್ನು ಬಸ್ ಡ್ರೈವರ್ನ ಕೆಳಗೆ ದಬ್ಬಿದ್ರು. ಇವರೇ ಆ ಪೊಲೀಸ್ ವ್ಯಾನ್ ತಾವು ತಗೊಂಡು ಎಲ್ಲರ ನಡುವೆ ವೇಗವಾಗಿ ನುಗ್ಗಿಸ್ಕೊಂಡು ಬ್ಯಾರಿಕೇಡ್ನ ಭೇದಿಸ್ಕೊಂಡು ಒಳಗೆ ಹೋಗ್ಬಿಟ್ರು. ಯಾವಾಗ ಹೋದ್ರೋ, ಯಾವ್ಯಾವ ಜನ ಸೇರಿದ್ರೋ ಅವರೆಲ್ಲರೂ ಆ ಬಸ್ಸಿನಿಂದ ಧೋ ಅಂತ ಓಡಿದ್ರು. ಪೊಲೀಸರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು. ಅಲ್ಲೊಂದು ಘೋಷಣೆ ಇತ್ತಂತೆ, ಬಚ್ಚಾ ಬಚ್ಚಾ ರಾಮ್ ಕಾ ಜನ್ಮಭೂಮಿ ಕೆ ಕಾಮ್ ಕಾ ಅಂತ. ಹೆಂಗಿದೆ ನೋಡಿ, ಬಚ್ಚಾ ಬಚ್ಚಾ ರಾಮ್ ಕಾ ಜನ್ಮಭೂಮಿ ಕೆ ಕಾಮ್ ಕಾ ಅಂತ ಘೋಷಣೆ ಕೂಗ್ತಾ ನುಗ್ಗಿದ್ದೆ ಅಂತ ಎಲ್ಲ ನುಗ್ಗಿದ್ರು. ಆ ಕಟ್ಟಡದ ಮೇಲೇರಿ ಅಲ್ಲಿ ಹಿಂದೂ ಧ್ವಜವನ್ನು ಹಾಕಿದ್ರು. ಅದು ನಂಗೆ ಗೂಸ್ ಬಂಪ್ಸ್ ಬಂದಿದ್ದು ಯಾವಾಗ ಅಂತಂದರೆ, ನಾನು ಇಡೀ ಸ್ಟೋರಿನ ಓದ್ತಾ ಇದ್ದೆ ಇದ್ರ ಕುರಿತಂತೆ, ಅರವಿಂದ್ ನೀಲಕಂಠನ್ ಸ್ಟೋರಿನ. ಅವ್ರು ಹೇಳ್ತಾರೆ, ಅದನ್ನು ನೋಡಿದ ತಕ್ಷಣ ಪೊಲೀಸರಿಗೆ ಏನು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತಂದರೆ ಮುಲಾಯಂ ಸಿಂಗ್ ಹೇಳಿದರು, ನಾನು ಇರುವವರೆಗೂ ರಾಮ ಸೇವಕರಿರಲಿ, ಕರಸೇವಕರಿರಲಿ, ಒಂದು ಪಕ್ಷಿ ಕೂಡ ಆ ಕಟ್ಟಡದ ಮೇಲೆ ಹಾರಾಡೋದಿಲ್ಲ ಅಂತ. ಪಕ್ಷಿ ಏನು, ಈಗ ನಮ್ಮವರೆಲ್ಲ ಹತ್ತಲ್ಲೊಂದು ಧ್ವಜನೂ ಹಾಕ್ಬಿಟ್ಟಿದ್ರು. ತಕ್ಷಣ ITBP ಸೋಲ್ಜರ್ ಒಬ್ಬ ಗುಂಡು ಹಾರಿಸಿದ ತಕ್ಷಣ ಎಲ್ಲರೂ ಚಲ್ಲಾಪಿಲ್ಲಿಯಾಗಿ ಚದುರು ಬಿದ್ದರು. ಈ ಪೊಲೀಸರೆಲ್ಲ ಮೇಲ್ ಹತ್ತಿ ತೆಗಿಬೇಕು ಅಂತ ಹೋದರೆ ಅದರ ಹೇಳ್ತಾರೆ, ಇದು ಯಾವುದರ ಪರಿವೆಯೂ ಇಲ್ಲದೆ ಆ ಧ್ವಜವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಮಂಗ ನಿಂತುಬಿಟ್ಟಿತ್ತಂತ. ಈ ಪೊಲೀಸರಿಗೆ ನೀವು ಏನೇ ಹೇಳಿ ಗೋಲಿಬಾರ್ ಬೇಕಿದ್ರೆ ಮಾಡ್ತಾರೆ, ಆದರೆ ಧಾರ್ಮಿಕ ಭಾವನೆಗಳು ಅವರಲ್ಲೂ ಇರುತ್ತಲ್ಲ. ಆಂಜನೇಯನೇ ಬಂದ್ಬಿಟ್ಟಿರ್ಬೇಕಪ್ಪ, ನಾವು ಮುಟ್ಲಿಕ್ಕೆ ಹೋಗಬಾರ್ದು ಅಂತ ಅವನು ಇಳಿಯೋವರೆಗೂ ಕಾದು ನಿಂತ್ಕೊಂಡು ಆ ಮಂಗ ಆ ಧ್ವಜವನ್ನು ಬಿಟ್ಟು ಹೋದ್ಮೇಲೆ ಇವರು ಧ್ವಜವನ್ನು ತೆಗೆದ್ರಂತ. ಅಲ್ಲಿಂದ ತೆಗೆದು ಕೆಳಗೆ ಬಂದರು. ಕೆಳಗೆ ಬಂದಾಗ ಈ ಕರಸೇವಕರಿಗೆ ಬಹಳ ಸಂತೋಷವಾಗಿಬಿಟ್ಟಿತ್ತು. ನಾವು ಮಾಡುವ ಕೆಲಸ ಆಗಿದೆ, ಒಂದು ಹಂತದ ಕೆಲಸ ಮುಗಿಸ್ಬಿಟ್ಟಿದ್ದೀವಿ. ಯಾವುದನ್ನು ನನ್ನ ಪೂರ್ವಜರು ಮಾಡಲಿಕ್ಕೆ ಸೋತಿದ್ರೋ ಅದನ್ನು ಇವತ್ತಿನ ಕಾಲದ ನಾವು ಮಾಡಿದ್ದೀವಿ ತಂಡ್ರು ಅಂತ ಒಂದು ಹೆಮ್ಮೆ ಇತ್ತು. ಅಲ್ಲಿಗೆ ಅವತ್ತಿನ ದಿನ ಮುಗೀತು. 2ನೇ ದಿನ ಸರಯೂದಲ್ಲಿ ಏನಾಯಿತು, ಆ ಕೆಲಸ ನಡಿಬೇಕಾದ್ರೆ ಸರಯೂದಲ್ಲಿ ಗೋಲಿಬಾರಿಗೆ ತಯಾರಿ ಅದು. ಈ ಗೋಲಿಬಾರಿಗೆ ತಯಾರಿ ಮಾಡ್ತಾ ಇರಬೇಕಾದ್ರೆ ಎಲ್ಲ ಪೊಲೀಸರು ಬಂದು ಅಟ್ಯಾಕ್ ಮಾಡಲಿಕ್ಕೆ ಅಂತೆಲ್ಲ ನಿಂತಿದ್ದಾಗ ಹಿಂದೂಗಳೊಂದು ಘೋಷಣೆ ಕೊಟ್ಟರಂತೆ ಪೊಲೀಸರಿಗೆ. ಘೋಷಣೆ ಏನು ಅಂತಂದರೆ, ಹಿಂದೂ ಹಿಂದೂ ಭಾಯಿ ಭಾಯಿ ಬೀಚ್ ಮೇ ವರ್ದಿ ಕಹಾ ಸೆ ಆಯಿ. ವರ್ದಿ ಅಂದರೆ ಯೂನಿಫಾರ್ಮು ಅಂತ. ನಾನು ಹಿಂದೂ, ನೀನು ಹಿಂದೂ, ಈ ಮಧ್ಯದಲ್ಲಿ ಯೂನಿಫಾರ್ಮ್ ಯಾಕೆ? ನಮ್ಮನ್ನು ಬಿಡಲ್ಲ ನೀನು, ನಮ್ಮ ಪಾಡಿಗೆ ನಮ್ಮ ಕೆಲಸ ಬಿಡು ಅಂತ. ಸರಯೂದಲ್ಲಿ ಯಜ್ಞಯಾಗಗಳು ನಡೀತಾ ಇದ್ವು. ಇದರ ಪ್ರಭಾವ, ಈ ಘೋಷಣೆಯ ಪ್ರಭಾವ ಹೆಂಗಿತ್ತು ಅಂತಂದರೆ, ಪೊಲೀಸರೊಳಗಿದ್ದ ಹಿಂದೂ ಜಾಗೃತನಾಗ್ಬಿಟ್ಟಿದ್ದ. ಉತ್ತರ ಪ್ರದೇಶದ ಪೊಲೀಸರಿಗೆ ಸಹಜವಾಗಿ ಈ ಥರದೊಂದು ಭಾವನೆ ಯಾವಾಗಲೂ ಇದ್ದಿದ್ದೆ. ಧಾರ್ಮಿಕ ಭಾವನೆ ಉತ್ತರ ಭಾರತದಲ್ಲಿ ಸ್ವಲ್ಪ ಜಾಸ್ತಿನೇ. ಹೀಗಾಗಿ ಜಾಗೃತವಾದ ನಂತರ ಅವ್ರು ಏನು ಮಾಡಿದರು, ಯಜ್ಞಯಾಗಗಳು ನಡೆಯುವಂಥ ಜಾಗಕ್ಕೆ ಒಂದು ಚೂರು ತೊಂದರೆ ಕೊಡದೆ ಅವರೂ ಕೂತ್ಕೊಂಡು ರಾಮಚರಿತಮಾನಸ ಪಾರಾಯಣದಲ್ಲಿ ಕೂತ್ಬಿಟ್ರು. ನವೆಂಬರ್ 1ನೇ ತಾರೀಕು. ತಕ್ಷಣ ಏನಾಯಿತು, ಇದರ ಗಲಾಟೆ ತುಂಬ ಜೋರಾಗಿ ಅವರನ್ನು ಶಿಫ್ಟ್ ಮಾಡಿ ಅವರನ್ನು ನೆಕ್ಸ್ಟ್ ಡೇ ತೆಗೆದೇ ಬಿಟ್ಟು CRPF ಅವ್ರನ್ನ ಕರೆಸಲಾಯಿತು. CRPF ಅವರಿಗೆ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವೇನು ಆರ್ಡ್ರ್ ಕೊಡ್ತೀರೋ ಅದು ಆರ್ಡ್ರು. ಯಾರಾದರೂ ಈ ನಿಯಮವನ್ನು ಮೀರಿ ಬಂದರೆ ಶೂಟ್ ಮಾಡಿ ಅಂತ ಮುಲಾಯಂ ಸಿಂಗ್ರ ಆರ್ಡರ್ ಇದ್ದಿದ್ದರಿಂದ ನವೆಂಬರ್ 2ನೇ ತಾರೀಕು ನಾನು ಆ ಜಾಗಕ್ಕೆಲ್ಲ ಹೋಗಿದ್ದೀನಿ. ಎಲ್ಲಿ ಮೊದಲು ಗೋಲಿಬಾರ್ ಶುರುವಾಯಿತೋ ಅತ್ಯಂತ ಶ್ರದ್ಧೆಯಿಂದ ರಾಮನಾಮ ಜಪಿಸಿಕೊಂಡು ಬರ್ತಾ ಇದ್ದ ತಂಡದ ಮೇಲೆ ಎದುರಿಗೆ ನಿಂತ CRPFನವರು ಏನೂ ಮಾತನಾಡದೆ ಏಕಾಕಿ ಗುಂಡಿನ ದಾಳಿ ಶುರು ಮಾಡಿದರು. ಅವ್ರಿಗೆ ಹೆಂಗೆ ಹೇಳಲಾಗಿತ್ತೋ, ಆರ್ಡರ್ ಕೊಡಲಾಗಿತ್ತೋ ಹಂಗೆ ಮಾಡಲಾಯಿತು. ಮೊದಲ ಹೆಣ ಬಿತ್ತು. ಕೊಠಾರಿ ಬ್ರದರ್ಸ್ ಅಂತ ಕರೀತಾರೆ ಅವರನ್ನು. ಕೊಠಾರಿ ಅಣ್ಣ ತಮ್ಮಂದರು, ಕಲ್ಕತ್ತಾದಿಂದ ಇದಕ್ಕೋಸ್ಕರವೇ ಬಂದಿದ್ದಂಥ ಇಬ್ಬರು ತರುಣರು, ಏನು 20-22 ವರ್ಷದ ತರುಣರು, ಅವರ ಹೆಣ ಮೊದಲಿಗೆ ಬಿತ್ತು. ಅದಾದ ನಂತರ ಯಾವ ಥರದ ಫೈರಿಂಗ್ ನಡೀತು ಅಂತಂದರೆ, ಆನಂತರ ಒಬ್ಬ ಡಾಕ್ಟರ್, ಟ್ರೀಟ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಇದು
ಚದುರಿಸಬೇಕು ಅಂತ ಮಾಡಿದ ಫೈರಿಂಗ್ ಅಲ್ಲ, ಸಾಯಿಸಬೇಕು ಅಂತಾನೆ ಮಾಡಿದ ಫೈರಿಂಗ್. ಜಲಿಯನ್ ವಾಲಾಬಾಗ್ನಲ್ಲಿ ಹೇಗೆ ಬ್ಲ್ಯಾಂಕ್ ರೇಂಜ್ನಿಂದ ಅತ್ಯಂತ ಹತ್ತಿರದಿಂದ ಎದೆಗೆ ಗುಂಡು ಹಾಕಲಾಗಿತ್ತು ಅಂತ. ಬರೀ ಗುಂಡು ಹಾಕಿದ್ದಷ್ಟೇ ಅಲ್ಲ, ಅವರ ಹೆಣಗಳನ್ನು ಅರ್ಧಂಬರ್ಧ ಸತ್ತಿರೋರ್ನ, ಅರ್ಧಂಬರ್ಧ ಇನ್ನು ಜೀವ ಇರೋರ್ನ ಅವರ ಕುತ್ತಿಗೆಗೆ ಮರಳಿನ ಚೀಲವನ್ನು ಬಿಗಿದು ನದಿಗೆ ಎಸೆದಾಗಿತ್ತು, ಸರಯುಕ್ಕೆ. ಅರವಿಂದ್ ಹೇಳ್ತಾರೆ, ಆ ಸರಿಯುನಲ್ಲಿ ರಾತ್ರಿ ಆ ಬೆಳದಿಂಗಳು ಸ್ವಲ್ಪ ಚಂದ್ರನ ಬೆಳಕೇನಿತ್ತೋ ಬ್ರೈಟಾಗಿ ಕಾಣ್ತಿದ್ದ ಆ ಚಂದ್ರನ ಬೆಳಕಿನಲ್ಲಿ ಬೋಟ್ ತಗೊಂಡೋಗಿ ಹೆಣಗಳನ್ನು ಆರಿಸ್ಕೊಂಡು ತಗೊಂಡು ಬರ್ತಿದ್ರು. ಯಾಕೆ ರಾಮ ಮಂದಿರ ನಡೆಯುವಾಗ ಅನೇಕರು ಭಾವುಕರಾಗ್ತಾರೆ ಅಂತಂದರೆ, ನನ್ನ ಕಾಲದ ತರುಣರಿಗೆ ಇವೆಲ್ಲ ಗೊತ್ತಿಲ್ಲ ಮಿತ್ರರೇ. ಆದರೆ ಯಾರ್ಯಾರು ಅಲ್ಲಿಗೆ ಹೋಗಿದ್ರೋ ಅವತ್ತಿನ ದಿನಗಳಲ್ಲಿ ಇದನ್ನು ಭಾಳ ಹತ್ತಿರದಿಂದ ಬಲ್ಲವರೋ ಅವ್ರಿಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಇದು ಯಾವುದೂ ಸಾಮಾನ್ಯವಾದ ಕೆಲಸ ಆಗಿರಲಿಲ್ಲ ಅಂತ. ಅವತ್ತಿನ ದಿನಗಳಲ್ಲಿ ಆ ಥರದೊಂದು ಪ್ರಕ್ರಿಯೆ ವಿಶ್ವ ಹಿಂದೂ ಪರಿಷತ್ನವರೇ ಡೀಟೇಲ್ ಹೇಳ್ತಾರೆ, 70 ಜನರನ್ನು ಅವರೇ ಸಂಸ್ಕಾರ ಮಾಡಿದ್ದಾರೆ. 70 ಜನರನ್ನು. ಇನ್ನು ಎಷ್ಟು ಜನ ಸಿಗದೆ ಹೋಯ್ತೋ ಗೊತ್ತಿಲ್ಲ. ನಾನು ಇತ್ತೀಚೆಗೆ ಒಂದು ಚಾನೆಲ್ನ ಹೆಡ್ ಜೊತೆ ಮಾತನಾಡ್ತಾ ಕೂತಿದ್ದೆ. ಯಾರು ಅಂತ ನಾನು ಹೇಳಕ್ಕೆ ಹೋಗಲ್ಲ ನಿಮಗೆ. ಅವ್ರು ಹೇಳಿದರು, ನನ್ನ ತಾಯಿಯವ್ರ ತಮ್ಮ ಹೋಗಿದ್ರು, ಅವು ಹೋದ ಪುಣ್ಯಾತ್ಮ ಬರಲೇ ಇಲ್ಲ, ನಾವು ಅಂದ್ಕೊಂಡ್ವಿ ಸತ್ತೇ ಹೋಗಿರಬೇಕು ಅಂತ. 6 ತಿಂಗಳ ನಂತರ ಹುಡುಕಾಡಿ ಕೊನೆಗೂ ಕರ್ಕೊಂಡು ಬಂದರು ಮನೆಗೆ, ಅವನು ಸಿಕ್ಕಿದ 6 ತಿಂಗಳ ನಂತರ ಅಂತ. ಅಂದರೆ ಅನೇಕರು ಹೋದವರು ಇವತ್ತಿಗೂ ಗೊತ್ತಿಲ್ಲ ಎಷ್ಟು ಜನ ಹೋಗಿದ್ದಾರೆ ಅಂತ. ಸರ್ಕಾರದ ಡಾಟಾನೇ ಹೇಳುತ್ತೆ 15ರಿಂದ 26 ಜನ ಗೋಲಿಬಾರಲ್ಲಿ ತೀರ್ಕೊಂಡಿರ್ಬೋದು ಅಂತ. ಈ ಇಬ್ಬರು ಅಣ್ಣ ತಮ್ಮಂದರು ಕಲ್ಕತ್ತಾದಿಂದ ಬಂದವರು ತೀರ್ಕೊಂಡಿದ್ದಾರೆ ಅಂತ ನಾನೇನು ಹೇಳಿದ್ನಲ್ಲ, ಅವರನ್ನೂ ಕೂಡ ಯಾವುದೋ ಬಿಲ್ಡಿಂಗಿನಿಂದ ಆಚೆ ಎಸೆಯಲಾಗಿತ್ತು. ಅವರನ್ನೂ ಕರ್ಕೊಂಡು ಬಂದು ಅವರಿಗೆ ಗೌರವಯುತವಾದ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು ಅಂತ. ಬಟ್ ಈ ಗೋಲಿಬಾರು ಇಡೀ ಹಿಂದೂಗಳ ಮಾನಸಿಕತೆಯನ್ನು ಬದಲಾಯಿಸ್ಬಿಡ್ತು. ಆ್ಯಕ್ಚುಲಿ ಗೋಲಿಬಾರ್ ಆದಾಗ ಹೆದರಬೇಕು, ಇನ್ನು ಮುಂದೆ ಅಲ್ಲಿಗೆ ಹೋಗಬಾರ್ದು ಮಾಡಬಾರ್ದು ಅಂತ. ಬಟ್ ಇಡೀ ಹಿಂದೂ ಸಮಾಜ ಯಾವ ಥರ ರೊಚ್ಚಿಗೆದ್ಬಿಡ್ತು ಅಂತಂದರೆ, ವಿ ಪಿ ಸಿಂಗರ ಹೆಂಡತಿ ವಿ ಪಿ ಸಿಂಗರಿಗೆ ಹೇಳಿದ್ರಂತೆ, ಇನ್ನು ಮುಂದೆ ರಾಮಸೇವಕರಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನಿರಲ್ಲ ಅಂತ. ಸ್ವತಃ ವಿ ಪಿ ಸಿಂಗರ ಹೆಂಡತಿ. ಅಂದರೆ ಭಾವನೆಗಳನ್ನು ಹೆಂಗೆ ಕೆರಳಿಸಿತ್ತು ನೋಡಿ. ಉತ್ತರ ಪ್ರದೇಶದ ಉದ್ದಕ್ಕೂ, ವಿಶೇಷವಾಗಿ ಘಾಜಿಯಾಬಾದ್ನಲ್ಲಿ ಪೊಲೀಸರ ಹೆಂಡತಿಯರು ಬೀದಿಗೆ ಬಂದು ಸರ್ಕಾರದ ವಿರುದ್ಧ, ಮುಲಾಯಂ ಸಿಂಗರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿದ್ರು. ಇದು ನಿಜವಾಗ್ಲೂ ಬದಲಾವಣೆ ತಂದಂಥ ದಿನಗಳು. 90ರ ನಂತರ ಈ ಇಡೀ ದೇಶದಲ್ಲಿ ಕರಸೇವೆಯ ಒಂದು ಹುಚ್ಚು ಹತ್ತಿತ್ತಲ್ಲ. ಏನೇ ಆಗಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲೇಬೇಕು ಅಂತ. ಅದರ ಹಿನ್ನೆಲೆಯಲ್ಲಿ 1992ರಲ್ಲಿ ಮತ್ತೊಮ್ಮೆ ಕರಸೇವೆಗೆ ಕರೆ ಕೊಡಲಾಯಿತು, ಡಿಸೆಂಬರ್ 6ಕ್ಕೆ. ಮತ್ತು ಅಲ್ಲಿನ ಜನ, ಉತ್ತರ ಪ್ರದೇಶದ ಜನ ಮುಲಾಯಂ ಸಿಂಗ್ ಸರ್ಕಾರವನ್ನು ಕಿತ್ತೊಗೆದು ಕಲ್ಯಾಣ್ ಸಿಂಗರ BJP ಸರ್ಕಾರಕ್ಕೆ ಪೂರ್ಣ ಬಹುಮತವನ್ನು ಕೊಟ್ಟು ನೀವು ಅಧಿಕಾರ ಮಾಡಿ ಅಂತ ಹೇಳಿದರು ಅಂತ. ಅವ್ರ ಅಧಿಕಾರಕ್ಕೆ ಬಂದ ನಂತರ ಒಂದು ವಿಶ್ವಾಸ ಇತ್ತು, ಈಗೇನು ಬೇಕೋ ಹಾಗಾಗುತ್ತೆ, ಶಾಂತಿಯುತವಾಗಿ ಮಾಡೋಣ, ನಾವು ಜನರಿಗೆ ಮಾತು ಕೊಟ್ಟಿರೋದನ್ನು ಉಳಿಸ್ಕೊಳ್ಳೋಣ ಅಂತ BJP ಲೀಡರ್ಗಳು ಹೋದರು. ಸೀತಾ ಅಂತ ಒಬ್ಬ ಲೇಖಕಿ ಒಂದು ಇಂಗ್ಲೀಷ್ ಪತ್ರಿಕೆಗೆ ಅವತ್ತು ರಿಪೋರ್ಟ್ ಮಾಡಿದ್ದಾಳೆ. ಆ ರಿಪೋರ್ಟ್ನ ನಾನು ನೋಡ್ತಾ ಇರಬೇಕಾದ್ರೆ ಅನ್ನಿಸ್ತಿತ್ತು ಹೆಂಗೆ ನಡೆದಿದ್ದಿರ್ಬೋದು ಅಂತ. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬರ್ತಾರೆ, ಏನು ಗಲಾಟೆ ನಡೆಯೋದಿಲ್ಲ ಅಂತ. ಆ ಕಟ್ಟಡದ ಹತ್ತಿರದಲ್ಲಿರುವಂಥ ಕಟ್ಟಡದ ಮೇಲೆ ಈ ಪತ್ರಕರ್ತರಿಗೆಲ್ಲ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಂತೆ. ಅಲ್ಲಿಂದ ನೋಡ್ತಾ ಇದ್ರು. 6 ಗಂಟೆ ಆಯಿತು, 7 ಗಂಟೆ ಆಯಿತು, 8 ಗಂಟೆ ಆಯಿತು, ಏನೂ ಆಗಲಿಲ್ಲ. 10 ಗಂಟೆಗೆ ದೊಡ್ಡ ಜನ ಸೇರಿಬಿಟ್ಟಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ. ಅವರೆಲ್ಲರೂ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಘೋಷಣೆ ಮಾಡ್ತಿದ್ದಾರೆ. 10 ಗಂಟೆ ವೇಳೆಗೆ ಮುರಳಿ ಮನೋಹರ್ ಜೋಶಿಯವರು, ಅಡ್ವಾಣಿಯವರು ಬಂದರು. ಅವ್ರು ಇಳಿಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಹಂಗೆ ಹೋಗಿ ಕೊನೆಗೂ ಒಂದು ವೇದಿಕೆ ಹತ್ಕೊಂಡು ಅವರು ವೇದಿಕೆ ಕೂತರು. ವೇದಿಕೆಯಿಂದ ಭಾಷಣಗಳ ಮೇಲೆ ಭಾಷಣ. ಸಾಧ್ವಿ ರಿತಂಬರ ಇವತ್ತು ಇದ್ದಾರೆ. ಸಾಧ್ವಿ ರಿತಂಬರ ವೇದಿಕೆ ಮೇಲಿಂದ ಒಂದು ಕವನ ಓದಿದ್ರಂತೆ. ಆ ಕವನಕ್ಕೆ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಅಂತಂದರೆ, ಪ್ರತಿಯೊಬ್ಬರು ಆ ಕವನದ ಜೊತೆ ನಿಂತಿದ್ರು ಅಂತ. ಆ ಕವನವನ್ನು ಪ್ರತಿಯೊಬ್ಬರು ಹೇಳುವ ಮಟ್ಟಿಗೆ ಇಡೀ ಸಭೆ ಏಕಕಂಠವಾಗಿ ಮಾತನಾಡ್ತಾ ಇತ್ತು ಅಂತ, ಏಕಕಂಠವಾಗಿ ಜೊತೆ ಸೇರಿಕೊಂಡಿತ್ತು ಅಂತ. ಅಷ್ಟು ಲಕ್ಷ ಸಂಖ್ಯೆಯ ಜನ. ಸುಮಾರು 11ವರೆಗೆ ಇವರೆಲ್ಲ ಪತ್ರಕರ್ತರು ಏನೂ ಆಗಲ್ಲ, ಒಂದು ಸಭೆ ಆಗುತ್ತೆ, ವಾಪಸ್ ಹೋಗುತ್ತೆ ಅಂತ ಅನ್ಕೊಳ್ಳೋ ವೇಳೆಗೆ ಬ್ಯಾರಿಕೇಡ್ನ ಹತ್ರ ಗಲಾಟೆ ಶುರುವಾಗತ್ತೆ. ಈ ಬ್ಯಾರಿಕೇಡನ್ನು ಭೇದಿಸಿ ನಾವು ಅಲ್ಲಿಗೆ ಹೋಗಬೇಕು ಅಂತ. ನನಗೂ ಅದು ಮೈಂಡ್ಸೆಟ್ ಯಾವುದು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಯಾರೋ ಒಬ್ಬರು ಹೇಳಿದ್ರಲ್ಲ, ಆದಷ್ಟು ಹತ್ತಿರ ಹೋಗಬೇಕು, ಆ ಕಟ್ಟಡದ ಹತ್ತಿರಕ್ಕೆ ಹೋಗಬೇಕು, ಮತ್ತು ಊರಿಗೆ ಬಂದು ಹೇಳ್ಕೊಳ್ಬೇಕು ನಾನು ಫುಲ್ ಹತ್ತಿರ ಹೋಗಿದ್ದೆ ಕಣೋ ಅಂತ ಪ್ರತಿಯೊಬ್ಬರಿಗೂ ಇತ್ತು ಅಂತ ನನಗಿಲ್ಲಿ ಕೇಳಿದ ಮೇಲೆ ಅನ್ನಿಸ್ತಾ ಇದೆ. ಬ್ಯಾರಿಕೇಡ್ವರೆಗೂ ಇದ್ದಿದ್ದು ಸುಮ್ಮನೆ ಇದ್ದರೆ ಪರವಾಗಿರಲಿಲ್ಲ, ಆದರೆ ಎಷ್ಟು ಸಾಧ್ಯವೋ ಅಷ್ಟು ಹತ್ರ ಹೋಗಬೇಕು ಅಂತ ಪ್ರತಿಯೊಬ್ಬನಿಗೂ ಇತ್ತಲ್ಲ. ಬ್ಯಾರಿಕೇಡ್ನತ್ತ ನಿಂತು ಗಲಾಟೆ ಶುರು ಮಾಡಿದರು. ಈ ಗಲಾಟೆ ಎಷ್ಟು ತೀವ್ರವಾಯಿತು ಅಂತಂದರೆ, ಒಬ್ಬ ಸಾಧುಗಳು ಬಂದು ಕೈಯಲ್ಲಿ ಲಾಠಿ ತಗೊಂಡು ಗಲಾಟೆ ಮಾಡ್ತಿದ್ದ ರಾಮಸೇವಕರು ಹೊಡೆದ್ರಂತೆ.
ನೀವು ಗಲಾಟೆ ಮಾಡ್ತಾ ಇದ್ದೀರಾ, ಇದರಿಂದ ಎಲ್ಲ ಹಾಳು ಮಾಡ್ತೀರಾ ನೀವು ಅಂತ. ಆದರೆ ಯಾವ ಹೊಡೆತಕ್ಕೂ ಜನ ಬಗಲಿಲ್ಲ. ಜನ ಬ್ಯಾರಿಕೇಡ್ನ ಕಿತ್ಕೊಂಡ್ರು, ಒಳಗೆ ನುಗ್ಗಿದ್ರು. ಒಳಗೆ ನುಗ್ಗಬೇಕಾದಾಗ ಅಲ್ಲಿದ್ದಂಥ ಭಾಷಣ ಮಾಡ್ತಿದ್ದಂಥ ಉಮಾಭಾರತಿಯವ್ರು ಹೇಳ್ತಿದ್ರಂತೆ, ಇಲ್ಲಿ ಇವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ, ರಸ್ತೆಯಲ್ಲಿರೋರು ರೋಡ್ ಮೇಲೆ ಕೂತ್ಬಿಡಿ, ಯಾವ ಕಾರಣಕ್ಕೂ ಸೆಂಟ್ರಲ್ ಏಜೆನ್ಸಿಯವರು ಸೇನೆ ತೆಗೆದುಕೊಂಡು ಪೊಲೀಸರನ್ನ ಇಲ್ಲಿ ಕರ್ಕೊಂಡು ಬರದೇ ಇರೋ ಥರ ನೀವು ನೋಡ್ಕೊಳ್ಳಿ, ಉಳಿದಿದ್ದು ಇವ್ರು ನೋಡ್ಕೋತಾರೆ ಅಂತ ಹೇಳ್ಬಿಟ್ರಂತ. ಯಾವಾಗ ಜನ ಇಲ್ಲಿಂದ ನುಗ್ಲಿಕ್ಕೆ ಶುರು ಮಾಡಿದ್ರು, ಪೊಲೀಸರು ತುಂಬ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಹತ್ತಿರಕ್ಕೆ ಹೋದ ಜನ ಕಲ್ಲು ತೆಗೆದುಕೊಂಡು ಮಸೀದಿ ಎತ್ತ ಹೊಡೆದ್ರು. ಅದು ಮೊದಲನೇ ವರದಿ. ಆ ಸೀತಾ ಹೇಳ್ತಾರೆ, ಇಡೀ ಜನ 1,00,000 ಜನ ಗುಂಪುಗೂಡಿದವರು ಏಕಕಂಠದಲ್ಲಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಅವರು ನನಗೆ ಅದನ್ನು ಇಮ್ಯಾಜಿನ್ ಮಾಡೋದೇ ಅದ್ಭುತ ಅನ್ಸುತ್ತೆ. ಇಲ್ಲಿ ನಾವು ಒಂದು 1000 ಜನ ಕೂತ್ಕೊಂಡು ಶ್ರೀರಾಮ್ ಜಯ ರಾಮ್ ಹೇಳಿದ್ರೇ ಒಂದು ಅದ್ಭುತ ಅನ್ಸ್ಬೋದಾಗಿರುವಂಥ ಸಂಗತಿ. ಲಕ್ಷಾಂತರ ಜನ ಒಂದೇ ವಾಯ್ಸ್ನಲ್ಲಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಹೇಳ್ತಾ ಒಳಗೆ ನುಗ್ತಾ ಮಸೀದಿ ಕಲ್ಬಿಸ್ಲಿಕ್ಕೆ ಶುರು ಮಾಡಿದ್ರಂತೆ. 12 ಗಂಟೆ ವೇಳೆಗೆ ಇವ್ರು ನೋಡ್ತಾರೆ, ಕಲ್ಲು ಎಸಿತಾ ಇದ್ದ ಜನ ಕಡಿಮೆ ಆಗಿದೆ. ನಿಧಾನವಾಗಿ ಆ ಕಟ್ಟಡದ ಗೋಡೆಯನ್ನು ಏರೋದು ಕಾಣ್ತಾ ಇದೆ. ಅತ್ತ ಕಟ್ಟಡ ಗೋಡೆಯನ್ನು ಏರ್ತಾ ಇದ್ರು. 2:45 ಸುದ್ದಿ ಬಂತಂತೆ, ಮೊದಲನೇ ಡೂಮ್ ಬಿತ್ತು. ಅದಾದಮೇಲೆ ಸುದ್ದಿ ಬಂತು, ನಿಮ್ಗೆ ಹೆಂಗೆ ಸಂತೋಷ ಆಗ್ತಿದೆಯೋ ಅವತ್ತು ಅನೇಕರು ಹಿಂಗೆ ಸಂಭ್ರಮ ಪಟ್ಟಿದ್ದಾರೆ. ಅದಾದಮೇಲೆ 2ನೇ ಡೂಮ್ ಬಿತ್ತು, ಸೆಂಟ್ರಲ್ ಡೂಮು ಫೈನಲಿ ಬಿದ್ದು ಏನೇನು ಸಿಕ್ಕಿದೆಯೋ ಹೊತ್ಕೊಂಬಂದಿದ್ದಾರೆ ಅಲ್ಲಿಂದ. ಇಟ್ಟಿಗೆ ಸಿಕ್ಕಿದರೆ ಇಟ್ಟಿಗೆ, ಸಣ್ಣದೊಂದು ಮಣ್ಣಿನ ಸ್ವಲ್ಪ ಇದು ಸಿಕ್ಕಿದರೆ ಮಣ್ಣು, ಅಲ್ಲಿಂದ ಒಂದು ಸಿಮೆಂಟ್ ಮಾಡಿರೋದು ಸಿಕ್ಕಿದರೆ ತೊಗೊಂಬಂದಿದ್ದಾರೆ. ಯಾರ್ಯಾರು ಸಾಧ್ಯವೋ, ಏನೇನು ಹೊತ್ಕೊಂಡು ಬರ್ಲಿಕ್ಕೆ ಸಾಧ್ಯವೋ ಅದನ್ನು ಹೊತ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದರೆ ಗೆದ್ದಿರೋದ್ರ ಸಂಕೇತವಾಗಿ ಏನಾದರೂ ಬೇಕಲ್ಲ ನಮಗೆ ಅನ್ನೋ ಕಾರಣಕ್ಕೋಸ್ಕರ ಮಿತ್ರೆ. ಆದರೆ ಅವತ್ತಿನ ಗೆಲುವಿದೆಯಲ್ಲ, ಆ ಗೆಲುವು ತುರ್ತಾಗಿ ಅಗತ್ಯ ನಮಗಿತ್ತು. ಯಾಕೆಂದರೆ ಅದು ಮಸೀದಿ ಏನಲ್ಲ, ಅಫ್ಕೋರ್ಸ್ ಅದೊಂದು ಕಟ್ಟಡ ಅಷ್ಟೇ. ಅದು ಆ ಕಟ್ಟಡವನ್ನು ತೆಗೆದೇ ಹೋಗಿದ್ದಿದ್ರೆ, ತೆಗಿಲಿಕ್ಕೆ ಆಗಿರಲಿಲ್ಲ ಅಂತಂದಿದ್ದರೆ, ಇವತ್ತಿಗೂ ಕೂಡ ನಮ್ಗೆ ಆ ಕಟ್ಟಡದ ಕೆಳಗೆ ಇದ್ದಿದ್ದು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ತೆಗಿಲಿಕ್ಕಂತೂ ಯಾರೂ ಬಿಡ್ತಿರಲಿಲ್ಲ. ಅವತ್ತಿನ ಕರಸೇವಕರು ಹೋಗಿ ಅದನ್ನು ಉರುಳಿಸಿದ ಮೇಲೆ ಕೋರ್ಟ್ ಹೇಳ್ತು, ಹೆಂಗಿದ್ರೂ ಕಟ್ಟಡ ಹೋಗ್ಬಿಟ್ಟಿದೆ, ಒಂದು ಫೈನಲ್ ಡಿಸಿಷನ್ ತೊಗೊಂಡ್ಬಿಡೋಣ, ಈ ಕಟ್ಟಡದ ಕೆಳಗೆ ಏನಿತ್ತು ಅಂತ ಹುಡುಕ್ಬಿಡಿ ಅಂತ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟರು. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಕೆ ಮೊಹಮ್ಮದ್ ಆ ಟೋಟಲ್ ಎಕ್ಸ್ಕವೇಷನ್ ಲೀಡ್ ಮಾಡ್ತಾ ಇದ್ರು, ಒಬ್ಬ ಮುಸ್ಲಿಂ. ಅವ್ರು ಲೀಡ್ ಮಾಡಿದವರು ಫೈನಲ್ ರಿಪೋರ್ಟ್ ಕೊಟ್ಟಾಗ ಹೇಳಿದರು, ಒಂದು ದೇವಸ್ಥಾನದ ಅವಶೇಷಗಳಿವೆ, ನಿಶ್ಚಿತವಾಗಿ ಒಂದು ದೇವಸ್ಥಾನ ಇಲ್ಲಿತ್ತು. ಆದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಹೇಳಲಾಗದ ಒಂದೇ ಒಂದು ಸಂಗತಿ ಅಂತಂದರೆ, ಈ ದೇವಸ್ಥಾನವನ್ನು ಕೆಡವಿ ಇದನ್ನು ಕಟ್ಟಿದ್ದಾರೋ ಅಥವಾ ದೇವಸ್ಥಾನ ಮೊದಲೇ ಬಿದ್ದಿತ್ತೋ ಇದನ್ನು ನಾವು ಹೇಳಲಿಕ್ಕಾಗಲ್ಲ. ಆದರೆ ಈ ಕಟ್ಟಡದ ಕೆಳಗೆ ದೇವಸ್ಥಾನ ಇರೋದು ನಿಶ್ಚಿತ ಅಂತ ಕೆ ಮೊಹಮ್ಮದ್ರು ಹೇಳಿದರು. ಕೆ ಮೊಹಮ್ಮದರ ನಾಲೆಜ್ ಇದೆಯಲ್ಲ, ಬಹುಶಃ ನಾನು ಮತ್ತು ನೀವು ಏನು ಹಿಂದೂ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡಿದ್ದೀವೋ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ನಾಲೆಜ್ ಅವರಿಗೆ. ನಮ್ಮಗಳ ಬಗ್ಗೆ ಬೇಜಾರಿದೆ ಅವರಿಗೆ. ಬೇಜಾರು ಯಾಕೆ ಅಂತಂದರೆ, ರಾಮ ಮಂದಿರಕ್ಕೆ ಸುಮ್ಮನೆ ಆಗ್ಬಿಟ್ರಿ ನೀವು, ಮಥುರಾದ ಕೃಷ್ಣನೂ ಕೂಡ ಮಂದಿರವೇ, ಅದು ನೀವು ತಗೊಳ್ಬೇಕಾಗಿರೋದು ಅದು ಕೂಡ ಇದೆ, ಅದು ಭಾರತದ ಪರಂಪರೆಗೆ ಸಂಬಂಧಪಟ್ಟಿದ್ದು ಅಂತ ಕೆ ಮೊಹಮ್ಮದ್ರು ನಮ್ಗೆ ಹೇಳ್ತಾರೆ. ಅದನ್ನು ಮಾಡಬೇಕಾಗಿದೆ ಅಂತ. ಅಫ್ಕೋರ್ಸ್ ಅದನ್ನು ಮಾಡಬೇಕು. ಆದರೆ ಯಾವಾಗ ಕೋರ್ಟ್ನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಬಂತೋ ಆಗ ಎದುರು ಪಾರ್ಟಿಯವರ ಒಂದೊಂದೇ ವಾದಗಳು ಸೋಲ್ತಾ ಬಂತು. ನಿಮ್ಗೆ ಒಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ರರೇ, ಕೋರ್ಟ್ನಲ್ಲಿ ಎದುರು ಪಾರ್ಟಿಗಳು ಮಂಡಿಸಿದ ವಾದ 4 ಜನ ಇತಿಹಾಸಕಾರರ ವಾದದ ಆಧಾರದ ಮೇಲಿತ್ತು. ಈ 4 ಜನ ಇತಿಹಾಸಕಾರರಲ್ಲಿ ಒಬ್ಬರು DS ಶರ್ಮಾ, RN ಝಾ, ಒಂದು 4 ಜನ ಇತಿಹಾಸಕಾರರಿದ್ದಾರೆ. ಈ ರೋಮಿಲಾ ಥಾಪರ್ ತರದವರು. ಈ 4 ಜನ ಇತಿಹಾಸಕಾರರನ್ನ ಕೋರ್ಟ್ ಆನಂತರ ಕೇಳ್ತು, ನೀವು ಇಲ್ಲಿ ಮಂದಿರ ಇರಲಿಲ್ಲ, ಇದು ಮಸೀದಿಯದ್ದೇ ಜಾಗ ಅಂತ ನೀವು ರಿಪೋರ್ಟ್ ಕೊಟ್ಟಿದ್ದೀರಾ, ಈ ರಿಪೋರ್ಟನ್ನ ನೀವು ಸೈಂಟಿಫಿಕ್ ವರದಿಗಳ ಆಧಾರದ ಮೇಲೆ ಕೊಟ್ಟಿದ್ದೀರಾ ಹೇಗೆ ಅಂತ. ಆ 4 ಜನ ಏನು ಹೇಳಿದ್ರು ಗೊತ್ತಾ? ಇಲ್ಲ, ನಮಗೆ ಸರ್ಕಾರ ಅರ್ಜೆಂಟಾಗಿ ರಿಪೋರ್ಟ್ ಕೊಡು ಅಂತ ಹೇಳ್ತು, ಅರ್ಜೆಂಟಲ್ಲಿ ಒಂದು ರಿಪೋರ್ಟ್ ಮಾಡಿ ಕೊಟ್ವಿ. ನೆಕ್ಸ್ಟ್ ಕ್ವೆಶನ್ ಕೋರ್ಟ್ ಕೇಳಿರೋದು ಏನು ಗೊತ್ತಾ? ನೀವು ಅಯೋಧ್ಯೆ ನೋಡಿಯಾದರೂ ನೋಡಿದ್ದೀರಾ? ಇಬ್ಬರು ಹೇಳಿದರು, ನಾನು ಅಯೋಧ್ಯೆಗೆ ಹೋಗಲೇ ಇಲ್ಲ. ಅಯೋಧ್ಯೆಗೆ ಹೋಗದೆ ಈ ಅಯೋಗ್ಯ ಇತಿಹಾಸಕಾರರು, ಲೆಫ್ಟಿಸ್ಟ್ ಹಿಸ್ಟಾರಿಯನ್ಗಳು ಅವ್ರು ಏನು ವರದಿ ಕೊಟ್ಟಿದ್ರೋ ಅದರ ಆಧಾರದ ಮೇಲೆ ಕೋರ್ಟ್ ಅನೇಕ ವರ್ಷಗಳ ಕಾಲ ಹಿಂದೂಗಳ ಪಕ್ಷವನ್ನು ತಿರಸ್ಕರಿಸ್ತಾ ಬಂದಿತ್ತು. ಈಗ ಕೋರ್ಟ್ ಹೇಳ್ತು, ಇನ್ನು ಮುಂದೆ ಇವರ
ವಾದ ಏನಿದೆಯೋ ಅಥವಾ ಆ ಇತಿಹಾಸಕಾರ ಏನು ಹೇಳಿದ್ದಾರೋ ಅದನ್ನು ಅವರ ಒಪಿನಿಯನ್ ಅಂತೆ ಸ್ವೀಕಾರ ಮಾಡ್ತೀವಿ ಹೊರತು ಸಾಕ್ಷಿ ಅಂತಲ್ಲ ಅಂತ ಹೇಳಿದ ಮೇಲೆ ಮುಸಲ್ಮಾನರ ವಾದ ಹಂತ ಹಂತವಾಗಿ ಬೀಳ್ತಾ ಹೋಯಿತು. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಎಲ್ಲ ಸೆಕ್ಯುಲರ್ ಗೌರ್ಮೆಂಟ್ಗಳು ಮುಸಲ್ಮಾನರ ಓಟಿಗೋಸ್ಕರ ಅದನ್ನು ಹೆಂಗಾದರೂ ಮಾಡಿ ಜೀವಂತ ಉಳಿಸಬೇಕು ಅಂತ ಪ್ರಯತ್ನ ಪಟ್ಟವು. ಆದರೆ ಮಧ್ಯದಲ್ಲಿ ಈ ಶಿಯಾ ಬೋರ್ಡ್ನವ್ರು ಬಂದು ಇದು ಹಿಂದೂಗಳಿಗೆ ಸೇರಿದ್ದು, ಹಿಂದೂಗಳಿಗೆ ಬಿಟ್ಬಿಡಿ, ಅದನ್ನು ಒಂದು ಸ್ವಲ್ಪ ದೂರದಲ್ಲಿ ಏನಾದರೂ ಜಮೀನು ತೊಗೊಂಡು ಮಸೀದಿ ಕಟ್ಕೊಳ್ಳೋಣ, ಹಿಂದೂಗಳ ಜಮೀನಲ್ಲಿ ನಾವು ಯಾರು ಇರಬೇಕು ಅಂತ ಹೇಳಿದ ನಂತರ ಮುಸಲ್ಮಾನರಲ್ಲಿ ಎರಡು ಪಕ್ಷ ಆಯಿತು. ಆನಂತರ ಕೋರ್ಟ್ ಒಂದು ಹಂತದಲ್ಲಿ ಹೇಳ್ತು, ಸಂಧಾನದಿಂದ ಬಗೆಹರಿದಿದ್ರೆ ಬಗೆಹರಿದು ಬಿಡಲಿ, ಮುಗಿಸ್ಬಿಡಿ ಇದನ್ನು ಅಂತ. ಸ್ವತಃ ರವಿಶಂಕರ್ ಗುರೂಜಿಯವರು ಸಂಧಾನಕ್ಕೆ ಅಂತ ಹೋದರು. ಆದರೆ ಮುಸಲ್ಮಾನರು ಅಷ್ಟು ಬಡಪೆಟ್ಟಿಗೆ ಒಗ್ಗುವವರಲ್ಲ ಅಂತ ಎಲ್ರಿಗೂ ಗೊತ್ತಿರುವಂಥ ಸಂಗತಿಯೇ. ಫೈನಲಿ ಎಲ್ಲಿಗೆ ಬಂತು ಅಂತಂದರೆ ಕೋರ್ಟ್ ಅತ್ಯಂತ ವೇಗವಾಗಿ ವಿಚಾರಣೆ ನಡೆಸಿ ತುಂಬ ಸ್ಪಷ್ಟವಾದ ಒಂದು ದನಿಯಲ್ಲಿ ಹೇಳ್ತು, ಈ 67 ಎಕರೆ ಜಮೀನೇನಿದೆ ಅದು ರಾಮಲಲ್ಲಾನಿಗೆ ಸೇರಿದ್ದು. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಗೊತ್ತಾ, ತುಂಬ ಗಮನಿಸಬೇಕಾಗಿರುವಂಥ ಸಂಗತಿ, ಕೋರ್ಟ್ ರಾಮಲಲ್ಲಾನಿಗೆ ಸೇರಿದ್ದು ಅಂತ ಹೇಳಬೇಕಾದ್ರೆ ಯಾವ ಆಧಾರದ ಮೇಲೆ ಹೇಳಿದೆ ಅಂತಂದರೆ ಐತಿಹಾಸಿಕ ಆಧಾರಗಳ ಮೇಲೆ, ಐತಿಹಾಸಿಕ ಕುರುಹುಗಳ ಮೇಲೆ ರಾಮ ಹುಟ್ಟಿದ್ದು ಇಲ್ಲೇ ಅನ್ನೋದು ಕೂಡ ಸಾಬೀತಾಗತ್ತೆ. ಆ ಆಧಾರದ ಮೇಲೆ ಕೊಟ್ಟಿರೋದು. ಸೀತಾಕಿ ರಸೋಯಿ ಅಂತ ಎಲ್ಲಿದೆಯೋ ಅದು ಸೀತೆಯ ಅಡುಗೆ ಮನೆ. ಅದು ರಾಮ ಹುಟ್ಟಿದ ಜಾಗ ಅಂತ ಯಾವುದನ್ನು ತೋರಿಸ್ತಾರೋ ಅಲ್ಲಿ ರಾಮನಿಗೆ ತೊಟ್ಲಲ್ಲಿ ಹಾಕಲಾಗಿತ್ತು ಅಂತ ಹೇಳುವಂಥ ಜಾಗ. ಅದರ ಕುರಿತಂತೆ ಸಾಕಷ್ಟು ಉಲ್ಲೇಖಗಳನ್ನು ಅಧ್ಯಯನ ಮಾಡಿದ ಮೇಲೆ ಆಮೇಲೆ ನಿಶ್ಚಯ ಮಾಡಲಾಯಿತು, ಹೌದು ಇದು ರಾಮ ಹುಟ್ಟಿದ ಜಾಗವಾದ್ದರಿಂದ ಇದನ್ನು ಅವನಿಗೆ ಕೊಡಬೇಕು, ರಾಮ ಲಲ್ಲಾನಿಗೆ ಸೇರಿದ್ದು ಅಂತಂದರೆ ಸುಮ್ಮನೆ ಒಂದು ಮೂರ್ತಿ ಇಟ್ಟುಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಇದು ರಾಮಾಯಣದ ಕಾಲದ ಅನ್ನುವ ಆ ಪರಿಕಲ್ಪನೆಯನ್ನು ಗಟ್ಟಿ ಮಾಡ್ಕೊಂಡಿದ್ದೀವಿ ಅಂತ. ಹೀಗಾಗಿ ರಾಮ ಮಂದಿರ ಆಗ್ತಾ ಇದ್ರೆ ಬರೀ ಮಂದಿರ ಮಾತ್ರ ಅಲ್ಲ ಮಿತ್ರರೇ, ಕನಿಷ್ಠ ಪಕ್ಷ 8 ರಿಂದ 10,000 ವರ್ಷಗಳ ಭಾರತದ ಇತಿಹಾಸಕ್ಕೆ ಹೊಸ ಸ್ಪರ್ಶ ಸಿಕ್ಕಿದೆ ಅಂತ ಅರ್ಥ.